ಗಂಡು ಮತ್ತು ಹೆಣ್ಣು ಇಬ್ಬರು ಸಮಾನರು. ಕೆ ನೀಲ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಗಂಡು ಹೆಣ್ಣು ಎಂದು ಭೇದ ಭಾವ ಮಾಡದೆ ಇಬ್ಬರಿಗೂ ಸಹ ಸಮಾನತೆ ಮತ್ತು ಶಿಕ್ಷಣ ಒದಗಿಸಬೇಕು. ಅಂದಾಗ ಮಾತ್ರ ಸಮಾಜದಲ್ಲಿ ಸಮಾನತೆ ತರಲು ಸಾಧ್ಯ ಎಂದು ಹಿರಿಯ ಚಿಂತಕರು ಹಾಗೂ ಹೋರಾಟಗಾರರಾದ ಕೆ ನೀಲರವರು ಹೇಳಿದರು. ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ, ಸಾಧನಾ ಮಾನವ ಹಕ್ಕುಗಳ ಸಂರಕ್ಷಣಾ ಕೇಂದ್ರ ಹಾಗೂ ಸಮುದಾಯ ಧಾರವಾಡ ಇವರ ಸಂಯೋಗದೊಂದಿಗೆ ಆಯೋಜಿಸಿದ್ದ ದಿವಂಗತ ಸುಮಿತ್ರಾ ಬಾಬು ಇಳಗೇರ್ ದತ್ತಿ ಉಪನ್ಯಾಸ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ದಿವಂಗತ ಸುಮಿತ್ರಾ ಇಳಗೇರ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದರು. ಸಮುದಾಯ ಅಧ್ಯಕ್ಷರಾದ ಬಿಐ ಇಳಗೇರ್ ಅವರು ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಾಧನಾ ಮಾನವ ಹಕ್ಕುಗಳ ಸಂರಕ್ಷಣಾ ಕೇಂದ್ರದ ಸಂಸ್ಥಾಪಕರಾದ ಡಾಕ್ಟರ್ ಇಸಬೆಲ್ಲಾ ಝೇವಿಯರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯ ಮೇಲೆ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ, ಇಳಗೇರ್ ಕುಟುಂಬದವರಾದ ಜ್ಯೋತಿ ಜಗದೀಶ್ ಇಳಗೇರ್, ಮಂಜುಳಾ ಪವಾರ್ ವೇದಿಕೆ ಮೇಲೆ ಇದ್ದರು. ಸಾಧನಾ ಸಂಸ್ಥೆ ಕೊಡಮಾಡುವ ದಿವಂಗತ ಸುಮಿತ್ರಾ ಬಿ ಇಳಗೇರ್ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ನಿವೃತ್ತ ಶಿಕ್ಷಕರು ಕಲಾವಿದರಾದ ಪ್ರಮೀಳಾ ಜಕ್ಕನ್ನವರ್ ಅವರಿಗೆ ನೀಡಲಾಯಿತು. ಸರೋಜಾ ಇಳಗೇರ್, ಶೋಭಾ ವಕ್ಕುನ್, ಶ್ರೀದೇವಿ ಲಮಾನಿ, ಶಕ್ತಿ ಪಾಟೀಲ್, ರೋಸ್ವೇರಿ ಅದೋನಿ ಇವರಿಗೆ ಗೌರವ ಶ್ರಮಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅನ್ನಪೂರ್ಣ ಮುದಗಲ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ವೀರಣ್ಣ ಹೊಸಮನಿ ವಂದಿಸಿದರು. ಈ ಸಂದರ್ಭದಲ್ಲಿ ಜೋಸೆಫ್ ಮಳ್ಳಾಡಿ, ಶಿವಾನಂದ್ ಶೆಟ್ಟರ್, ಎನ್ಎಂ ಪಾಟೀಲ್, ಗಂಗಾಧರ್ ಗಾಡದ್, ಈರಣ್ಣ ಐನಾಪುರ್ ಸೇರಿದಂತೆ ಹಲವರು ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಇಳಗೇರ್ ಕುಟುಂಬಸ್ಥರು ಕಾರ್ಯಕ್ರಮದಲ್ಲಿ ಇದ್ದರು. ಸಮುದಾಯ ಕನ್ನಡ ಸಾಹಿತ್ಯ ಪರಿಷತ್ತು, ಸಾಧನಾ ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆ ಹಾಗೂ ಎಲ್ಲ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ನಾವು 13ನೇ ತಾರೀಕಿಗೆ ಮಾಡಬೇಕಂತ ತೀರ್ಮಾನ ತಗೊಂಡು, ಯಾಕಂದರೆ 8ನೇ ತಾರೀಕಿಗೆ ಸಾಕಷ್ಟು ಕಾರ್ಯಕ್ರಮ ಇರುವುದರಿಂದ ನಮಗೆ ಎಷ್ಟು ಮತ್ತೊಂದು ನಮ್ಮ ಅವೈಲೇಬಿಲಿಟಿ ಎಲ್ಲ ಸೇರಿ ಆಗಲಿಲ್ಲ. ಆ ಕಾರಣ ಇವತ್ತು ನಾವು ಆಚರಿಸಲು ಒಂದು ನಿರ್ಧಾರ ಮಾಡಿದ್ದೇವೆ. ನಿಜವಾಗಿ ಸಂತೋಷದ ವಿಷಯ. ಈ ಒಂದು ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಒಂದು ವಿಷಮಿತ ವಾತಾವರಣ, ಯುದ್ಧದ ವಾತಾವರಣ, ಎಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಇವತ್ತು ನೆಮ್ಮದಿಯಿಂದ ಬಾಳಬೇಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ದೊಡ್ಡ ಪ್ರಮಾಣದ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಇವತ್ತು ತೃತೀಯ ರಾಷ್ಟ್ರಗಳ ಸಂಪನ್ಮೂಲವನ್ನು ಹೀರೋಕ್ಕೋಸ್ಕರ ಸಮಾಜವಾದಿ ರಾಷ್ಟ್ರಗಳು ಹಿನ್ನಡೆ ಆದಾಗ ಲಾಭದ ಆಸೆಗಾಗಿ, ತೈಲಿನ ಆಸೆಗಾಗಿ ಇವತ್ತು ಮಕ್ಕಳು ಸಾಯ್ತಾ ಇದ್ದಾರೆ, ಹೆಣ್ಮಕ್ಕಳು ಸಾಯ್ತಾ ಇದ್ದಾರೆ, ಇಡೀ ಮನುಕುಲ ನಾಶ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿಯೂ ಕೂಡ ನಾವು ನಮ್ಮ ಒಂದು ದೇಹವನ್ನು ಬಿಡೋಕ್ಕಾಗೋದಿಲ್ಲ. ಆದರೆ ಇವತ್ತು ನಾವು ಕೇಳೋದೇನೆಂದರೆ ಇಡೀ ಮನುಕುಲ ಉಳಿಬೇಕು, ಶಾಂತಿ ಬೇಕು, ಯುದ್ಧ ಬೇಡ ಅನ್ನುವಂಥ ಒಂದು ಘೋಷಣೆ ನಾವು ಮಾಡಲೇಬೇಕು. ಆ ರೀತಿಯಿಂದ ಇಡೀ ಪ್ರಪಂಚದಾದ್ಯಂತ ನಡೆದಿದೆ. ಯಾಕಂದರೆ ನಮ್ಗೆ ಗೊತ್ತಿದೆ, 1ನೇ ಮಹಾಯುದ್ಧದಲ್ಲಿ ಏನಾಯಿತು, 2ನೇ ಮಹಾಯುದ್ಧದಲ್ಲಿ ಏನಾಯಿತು, ಮುಕ್ಕೋಟಿ ಜನ ಸತ್ತು. ಇವತ್ತು ಇನ್ನೂ ಈಗ ಅವ್ರ ಮೇಲೆ ಬರುತ್ತಿರುವಾಗಲೇ, ಇವತ್ತು ಮಾನವ ಜನಾಂಗ ಹೇಳುತ್ತಿರುವಾಗಲೇ ಮತ್ತೆ ದೊಡ್ಡ ಆಘಾತ ಬರ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಅದನ್ನು ಖಂಡಿಸಿ ಇವತ್ತು ಆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನಿಜವಾಗಿ ಮನುಷ್ಯ ಹುಟ್ಟಿದ ನಂತರ ಅವರ ಸಂರಕ್ಷಣೆಯೂ ಭಾಳ ಮುಖ್ಯ. ಅದರಂತೆ
ಹೆಣ್ಣು ಮಕ್ಕಳಿಗೆ ಇವತ್ತು ಶೋಷಣೆ, ಚಿಕ್ಕಾಪಟ್ಟ ಶೋಷಣೆ ಆಗ್ತಾ ಇದೆ. ಅವ್ರಿಗೆ ಭದ್ರತೆ ಇಲ್ಲ. ಅವರ ಕೆಲಸದ ಸಮಯದಲ್ಲಿ ಆಯ್ತು, ಅವ್ರಿಗೆ ಎಲ್ಲ ದೃಷ್ಟಿಯಿಂದ ಇವತ್ತು ಕೇವಲ ಕೆಲಸದ ಮಹಿಳೆ ಅಷ್ಟೇ ಅಲ್ಲ, ಮನೆಯೊಳಗೂ ಕೆಲಸ ಮಾಡ್ತಕ್ಕಂಥ ಮಹಿಳೆಯೂ ಕೂಡ ಇವತ್ತು ಶೋಷಣೆಯಿಂದ ಕೂಡಿದ್ದಾಳೆ. ಏನೋ ಒಂದು 5-10% ಜನ ಇವತ್ತು ಐಷಾರಾಮದಲ್ಲಿ ಮಹಿಳೆಯರು ಕಳೀತಿರ್ಬೋದು, ಆದರೆ 100ಕ್ಕೆ 90ರಷ್ಟು ಜನ ಇವತ್ತು ಶೋಷಣೆಯಿಂದ ಕೂಡಿದ್ದಾರೆ. ಅವ್ರಿಗೆ ಭದ್ರತೆ ಇಲ್ಲ, ಅವ್ರಿಗೆ ನೆಮ್ಮದಿ ಇಲ್ಲ. ಆ ಕಾರಣ ಆ ದಿಶೆಯಲ್ಲಿ ನಮ್ಮ ಕಾರ್ಯಕ್ರಮ ಇರ್ತಾವೆ. ಈ ಕಾರ್ಯಕ್ರಮ ನಾವು ಸಮುದಾಯದಿಂದ ಮಾಡ್ತಾನೆ ಇರುವಾಗಲೇ ನನ್ನ ಹೆಂಡತಿ ಕೂಡ ನನ್ನ ಜೊತೆ ಇದ್ದು ಯಾವಾಗಲೂ ನನ್ನ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಇರ್ತಾಯಿದ್ರು. ನಾಟಕ ಇರಲಿ, ರಂಗನಾಟಕ ಇರಲಿ, ಯಾವುದೇ ಇರಲಿ, ಅವೆಲ್ಲ ನಾಟಕಗಳಲ್ಲಿ ಕೂಡ ತಾವು ಕೂಡ ಭಾಗಿಯಾಗಿ ಕೊನೆಗೆ ಇಲ್ಲ ನೀವು ಮಾಡ್ತಕ್ಕಂಥ ಕಾರ್ಯ ಭಾಳ ಒಳ್ಳೆಯದಿದೆ, ನಿಜವಾಗಿ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ರಿ ಅನ್ನೋಂಥ ಆಸೆ ಕೂಡ ಒಳ್ಳೆದಾಗಿತ್ತು. ಅಷ್ಟೇ ಮಹಿಳೆಯರ ಬಗ್ಗೆ ಕಾಳಜಿ, ಭಾಳಷ್ಟು ಪುಸ್ತಕಗಳನ್ನು ಓದ್ತಾ, ಭಾಳಷ್ಟು ಅವ್ರ ಬಗ್ಗೆ ಸ್ಟಡಿ ಮಾಡ್ತಾ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇರುವಂಥ ಒಂದು ಸಂದರ್ಭ. ಅದಕ್ಕೆ ನಾನು ಅವ್ರು ತೀರ್ಕೊಂಡ ನಂತರ ಸಾಹಿತ್ಯ ಪರಿಷತ್ಗೆ ವಿನಂತಿ ಮಾಡಿಕೊಂಡು ಒಂದು ದತ್ತಿ ಇಡ್ತಾ ಇದ್ದೇನೆ. ಪ್ರತಿ ವರ್ಷ ಅವಳ ಆಸೆ ಇದೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಆಗಬೇಕು. ಮಹಿಳೆಯರ ಹಕ್ಕುಗಳ ಪ್ರತಿಪಾದನೆಯಾಗಿ ಶೋಷಣೆ ವಿರುದ್ಧ ಹೋರಾಡ್ತಕ್ಕಂಥ ಏನೇ ಕಾರ್ಯಕ್ರಮ ಹಾಕ್ಕೊಡ್ರಿ, ನಾನು ಅದಕ್ಕೆ ಸಮ್ಮತಿ ಇದ್ದೇನೆ ಅನ್ನುವಂಥ ಒಂದು ಅವಳ ಆಶೆಯೊಂದಿಗೆ ನಾವು ಇವತ್ತು ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ನಿಜವಾಗಿ ಈ ದಿಶೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಅಂತ ಲಿಂಗರಾಜ್ ಅಂಗಡಿಯವರು ನಮಗೆ ತುಂಬ ಆಸ್ಪತ್ರೆ ಕೊಡ್ತಾ ಇದ್ದಾರೆ. ಇವತ್ತಿನ ಒಂದು ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾಕೆ ಬಂತು, ಹೇಗೆ ಬಂತು ಅನ್ನೋಂಥ ಒಂದು ನಿಮಿಷದಲ್ಲಿ ಹೇಳಿ ನಾನು ಇದಕ್ಕೆ ಬರ್ತಾ ಇದ್ದೇನೆ. ಒಂದು ಇಡೀ ಜಾಗತಿಕವಾಗಿ 1910ರಲ್ಲಿ ಎಲ್ಲ ಮಹಿಳೆಯರು ಒಂದು ಕೂಡುವಂಥ ಒಂದು ಸಂದರ್ಭ. ಆವಾಗ ಇಡೀ ಇವತ್ತು ಒಂದು ಸಮಾಜವಾದಿ ರಾಷ್ಟ್ರಗಳ ಮಹಿಳಾ ಒಕ್ಕೂಟ ಆ ಸಂದರ್ಭದಲ್ಲಿ ಸೇರಿದಾಗ ಚಿಂತನೆ ಮಾಡಿದರು. ಆವಾಗ ಆ ಒಂದು ಕಾನ್ಫರೆನ್ಸ್ನಲ್ಲಿ 17 ದೇಶಗಳ ಕನಿಷ್ಠ ಸುಮಾರು 100ಕ್ಕಿಂತ ಹೆಚ್ಚು ಮಹಿಳಾ ಪ್ರತಿನಿಧಿಗಳು ಅದಕ್ಕೆ ಬಂದಿದ್ದರು. ಆ ಸಮಾರಂಭದಲ್ಲಿ ಬಂದು ಎಲ್ಲ ಚರ್ಚೆ ಮಾಡಿದಾಗ ಇಲ್ಲ ನಾವು ಕೂಡಬಾರ್ದು, ನಮ್ಮ ಹಕ್ಕುಗಳ ಬಗ್ಗೆ ನಾವು ಪ್ರತಿರೋಧ ಮಾಡಬೇಕು, ನಾವು ಕೂಡ ಪ್ರಪಂಚದಲ್ಲಿ ಒಂದು ಅಸ್ತಿತ್ವವನ್ನು ಕಾಪಾಡಬೇಕು, ಆ ದಿಶೆಯಲ್ಲಿ ನಾವು ಚಿಂತನೆ ಮಾಡುವ ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ನಡೆದಾಗ ಆವಾಗ ಇಡೀ ಪ್ರಪಂಚದ ಸಮಾಜವಾದಿ ಒಂದು ಕಾರ್ಯಕರ್ತೆ ಮತ್ತು ಕಮ್ಯುನಿಸ್ಟ್ ಲೀಡರ್ ಕ್ಲಾರಾ ಜಾಕ್ಲಿನ್ ಅಂತೇಳಿ ಭಾಳ ಪ್ರಸಿದ್ಧ ಮತ್ತು ಅಷ್ಟೇ ವಿಚಾರವಂತೆ ಅವನ್ನೆಲ್ಲರೂ ಸೇರಿಸಿ ಅವ್ರನ್ನ ಒಗ್ಗಟ್ಟು ಮಾಡಿ ಅಲ್ಲಿ ತೀರ್ಮಾನ ತೊಗೊಂಡ್ರು. ಏನಂತಂದರೆ ಇನ್ಮೇಲೆ ಕೇವಲ ಇಂದಿನಿಂದ ಅಲ್ಲ, ಇನ್ನು ಪ್ರತಿ ವರ್ಷ ನಾವು ಏನು ಮಾಡುವ, ಮಾರ್ಚ್ 8ರಂದು ಅಖಿಲ ಭಾರತ ಮಟ್ಟದಲ್ಲಿ ಮಹಿಳಾ ಒಂದು ದಿನಾಚರಣೆ ಮಾಡೋಣ, ನಮ್ಮ ಹಕ್ಕುಗಳನ್ನು ಪ್ರತಿನಿಧಿಸೋಣ ಮತ್ತು ಇಡೀ ಪ್ರತಿ ವರ್ಷಕ್ಕೆ ನಮ್ಮ ಮೇಲಿಂದ ಆಗುವಂಥ ಆಘಾತಗಳು, ತೊಂದರೆಗಳು, ಶೋಷಣೆ, ಅದರ ಬಗ್ಗೆ ಕೂಲಂಕಷ ಚರ್ಚೆ ಮಾಡುತ್ತಾ ನಮ್ಮ ಸೋಲೇನು ನಮ್ಮ ಗೆಲುವೇನು ಅನ್ನುವಂಥ ರೀತಿಯಲ್ಲಿ ನಾವು ಮುಂದೆ ಆದದ್ದಾದರೆ ಜಾಗತಿಕವಾಗಿ ಮಹಿಳೆ ನಾವು ಮುಂದೆ ಬರ್ತೇವೆ, ನಮ್ಮ ಹಕ್ಕು ಪ್ರತಿಪಾದಿಸಿ ಅನ್ನುವಂಥ ಒಂದು ತೀರ್ಮಾನ ಮಾಡಿ ಅಲ್ಲಿ ಸರ್ವಾನುಮತದಿಂದ ಒಪ್ಪಂದ ಆಗಿ ನಿಜವಾಗಿ ಇಲ್ಲಿವರೆಗೆ ಇವತ್ತು ಅಖಿಲ ಭಾರತ ಮಹಿಳಾ ದಿನಾಚರಣೆ ಇಡೀ ಪ್ರಪಂಚದಾದ್ಯಂತ ನಡೀತಾ ಇದೆ. ಇದು ತಮಗೆಲ್ಲ ಗೊತ್ತಿರಬೇಕು. ನಾವು ಆ ಅಂದಿನಿಂದ ಇಡೀ ಎಲ್ಲ ರಾಜ್ಯದಲ್ಲಿ ಎಲ್ಲ ದೇಶದಲ್ಲಿ ಕೂಡ ನಡೀತಾ ಇದೆ. ಇಲ್ಲೂ ಕೂಡ ಧಾರವಾಡದಲ್ಲಿ ನಾವು ಒಂದು ಒಕ್ಕೂಟ ಮಾಡಿಕೊಂಡು ಮತ್ತು ನಾವು ಇಂಥ ಸಂಸ್ಥೆ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾನೆ ಇದ್ದೇವೆ. ಸಮುದಾಯ ಗೊತ್ತಿದೆ, ಇದು ಕಲೆಯಲ್ಲ ಬದುಕಿನ ಕಲೆ ಅನ್ನುವಂಥ ಒಂದು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ರಂಗನಾಟಕ, ಬೀದಿ ನಾಟಕ, ವಿಚಾರ ಸಂಕಿರಣ, ಹಾಡು ಇತ್ಯಾದಿ ಕಾರ್ಯಕ್ರಮ ಮಾಡ್ತಾ ಜನಜಾಗೃತಿ ಕೇವಲ ಮಹಿಳೆಯರಷ್ಟೇ ಅಲ್ಲ, ದೀನದಲಿತರು, ಬಡವರು, ತುಳಿತಕ್ಕೊಳಗಾದವರು ಅವರು ಎಲ್ಲರನ್ನೂ ಅವರಿಗೆ ಒಂದು ಒಳ್ಳೆಯದಾಗಬೇಕು ಅನ್ನೋ ದಿಶೆಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳು, ಆ ಕಾರ್ಯಕ್ರಮ ಅಡಿಯಲ್ಲಿ ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾನೆ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು 13ನೇ ತಾರೀಕಿಗೆ ಯಾಕೆ ಮಾಡಿವಂತಂದಾಗ ನಮಗೆ ಭಾಳ ಒಂದು ಸುದ್ದಿ ಬಂತು. ಏನಂತಂದರೆ ಕಾಮ್ರೇಡ್ ನೀಲಾ ಅವರು ಇಲ್ಲಿ ಬರ್ತಾರೋ, ಮೀನಾಕ್ಷಿ ಬಾಳೆ ಅವರು ಬರ್ತಾರೋ,
ಆ ಕಾರಣವನ್ನೆಲ್ಲ ಕೇಳಿದಾಗ ನಿಂಗಲ ಅಂಗಡಿ ಮತ್ತು ಮಹೇಶ್ ಪತ್ತಾರ್ ಅವರು ಕೇಳಿದಾಗ ಇಲ್ಲ ಅದೊಂದು ಒಳ್ಳೆಯ ಸುಸಂದಿರಿ, ನಾವು ಈ ವಾರದಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಮತ್ತು ಅಂಥ ಶ್ರೇಷ್ಠ ಚಿಂತಕರು ಮತ್ತು ಮಹಿಳಾ ಪರವಾದಂಥ ಹೋರಾಟಗಾರರು ಬರ್ತಾರೆ ಅಂದಾಗ ನಾವು ಇವತ್ತು ಹಾಕ್ಕೊಳ್ಳು ಅಂತ ಅಂದಾಗ ನಿಜವಾಗಿ ನಾವು ಫೋನ್ ಮಾಡಿದಾಗ ಕಮಡಿ ನೀಲ್ ಅವರು ಒಪ್ಕೊಂಡ್ರು. ಆ ಕಾರಣ ಅವರು ಇವತ್ತಿನ ಒಂದು ನಿಜವಾಗಿ ಜನವಾದಿನ ಮಹಿಳಾ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಅವರ ಸಮಸ್ಯೆಗಳ ಕುರಿತು ಮತ್ತು ಅದಲ್ಲದೆ ದೀನದಲಿತರ, ಬಡವರ, ರೈತರ, ಕಾರ್ಮಿಕರ ಬಗ್ಗೆ ಅಪಾರವಾದಂಥ ಕಾಳಜಿ ಇದ್ದಂಥ ಚಿಂತಕಿ. ನಿಜವಾಗಿ ಅಂಥವ್ರು ಸಿಗೋದು ಭಾಳ ಅಪರೂಪ. ಅವರು ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ, ಉಪನ್ಯಾಸಕರಾಗಿ, ಉದ್ಘಾಟಕರಾಗಿ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಇಡೀ 4 ಸಂಘಟನೆಗಳ ಪರವಾಗಿ, ಇಡೀ ಎಲ್ಲ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೀನಿ. ವಿಶೇಷವಾಗಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಸಾಧಕರಿಗೂ ಮತ್ತು ಈ ಸಂಸ್ಥೆಗಳ ಮುಖಂಡರಿಗೂ ನಾನು ಮನದುಂಬಿ ಶುಭಾಶಯಗಳನ್ನು ಹೇಳ್ತೀನಿ. ಇವತ್ತು ಧಾರವಾಡದಲ್ಲಿ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎರಡೂ ಸಂಸ್ಥೆಯವರಿಗೆ ನಾನು ವಿಶೇಷವಾಗಿ ಯಾಕೆ ಧನ್ಯವಾದ ಹೇಳ್ತೀನಿ ಅಂತ ಕೇಳಿದ್ರೆ, ಇವತ್ತು ನಮ್ಮ ಅಖಿಲ ಭಾರತ ಜನ್ಮಾದಿ ಮಹಿಳಾ ಸಂಘಟನೆ ಹುಟ್ಟಿದ ದಿನ ಮಾರ್ಚ್ 12. ಇವತ್ತು ದೇಶದಾದ್ಯಂತ ಬಹುದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಮಹಿಳೆಯರು ಒಟ್ಟಾಗಿ, ಎಲ್ಲ ರಾಜ್ಯದ ಮಹಿಳೆಯರು ಒಟ್ಟಾಗಿ 1981 ಮಾರ್ಚ್ 12ನೇ ತಾರೀಕಿಗೆ ಒಂದು ಅಖಿಲ ಭಾರತ ಮಟ್ಟದ ಕಮಿಟಿಯಾಗಿ, ಅಖಿಲ ಭಾರತ ಮಟ್ಟದ ಸಂಘಟನೆಯಾಗಿ ಉದಯವಾದಂಥ ದಿನ. ಸೊ ಇವತ್ತು ಧಾರವಾಡದಲ್ಲಿ ನೀವು ಅನೇಕ ಮಹಿಳಾ ಮಂಡಳದವರು ಸೇರಿಕೊಂಡು ಈ ಅದ್ಭುತವಾದ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಿ. ವಿಶೇಷವಾಗಿ ನಮ್ಮ ಸಂಗಾತಿ, ಹಿರಿಯ ಸಂಗಾತಿ ಈಳಿಗೇರ್ ಅಣ್ಣ ಅವರು ಅವರ ಮನೆಯವರ ನೆನಪಿನಾರ್ಥ ದತ್ತಿ ಕಾರ್ಯಕ್ರಮದ ಅಂಗವಾಗಿ ಮಾರ್ಚ್ 8ನೇ ತಾರೀಕಿಗೆ ಕಾರ್ಯಕ್ರಮ ನಡೆಸೋದು ಅದಲ್ಲ, ಅದು ಬಹಳ ಮಹತ್ವದ್ದು. ಒಂದು ಮನೆತನ ತನ್ನ ವಿಚಾರಗಳನ್ನ ತನ್ನ ಮನೆ ಜನರಿಗೂ ಕೊಡೋದು, ಆ ಮನೆ ಜನನೂ ಸಹಿತ ಆ ವಿಚಾರಗಳಿಗಾಗಿ ಕೆಲಸ ಮಾಡೋದು ಅದಲ್ಲ, ಅದು ಬಹಳ ಮುಖ್ಯ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈಳ್ಗೇರ್ ಕುಟುಂಬದಿಂದ ಬಂದಂತ ಆ ಎಲ್ಲ ನಮ್ಮ ಬಂಧುಗಳಿಗೆ ನಾನು ಅವರಿಗೆ ಎಂಥ ಧನ್ಯವಾದವನ್ನು ಸಲ್ಲಿಸ್ತೀನಿ ಮತ್ತು ಅವರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಖಂಡಿತ ಹೇಳ್ತೀನಿ. ದೆನ್ ಇವತ್ತು 5 ಜನ ಸಾಧಕರಿಗೆ ಪ್ರಶಸ್ತಿ ಕೊಡ್ತೀನಿ. ಇಸಾಬೆಲ್ಲಾ ಜವಿಯರ್ ನಮ್ಮ ವಿದ್ಯಾರ್ಥಿ ಚಳುವಳಿಯ ನಾಯಕಿಯಾಗಿದ್ರು ಅಂತ ನನಗೆ ಇವತ್ತು ಗೊತ್ತಾಯ್ತು. ಸಾರಿ ಇಸಾಬೆಲ್ಲಾ, ನಾನು ಎಷ್ಟೋ ಸರ್ತಿ ಅನ್ಕೋತೀನಿ, ಮಹಿಳಾ ಸಂಘಟನೆ ಒಳಗೆ ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ, ಕರ್ನಾಟಕವೇ ನಾವು ಪೂರ್ತಿ ಅರ್ಥ ಮಾಡ್ಕೊಂಡಿದ್ದಿಲ್ಲ. ಇದು ಎಂಥ ದೌರ್ಬಲ್ಯ, ನಮ್ಮದೇ ದೌರ್ಬಲ್ಯ ಅಲ್ಲ, ಇದು ಅವರದಲ್ಲ, ನಮ್ಮ ದೌರ್ಬಲ್ಯ. ಸೊ ನಾನಿವತ್ತು ಈ ವೇದಿಕೆ ಮುಖಾಂತರ ಶುಭಾಶಯವನ್ನು ಹೇಳ್ತಾ ಮತ್ತು ಪ್ರಶಸ್ತಿ ತಗೊಳ್ಳೋವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಒಂದು ನನ್ನ ಮನಸ್ಸಿನ ಮಾತನ್ನ ನಿಮ್ಮ ಮುಂದೆ ಇಟ್ಟು ನನ್ನ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಮಾತಾಡ್ತೀನಿ. ಏನದು? ಅಖಿಲ ಭಾರತ ಮಟ್ಟದಲ್ಲಿ ಜನ್ಮಾದಿ ಮಹಿಳಾ ಸಂಘಟನೆ, ಅಖಿಲ ಭಾರತ ಪ್ರಜಾಸತ್ತಾತ್ಮಕ ಮಹಿಳಾ ಸಂಘಟನೆ ಹುಟ್ಟಿದ ದಿನ. ಈ ಸಂಘಟನೆ ಎನ್ನುವಂಥ ಬಹುದೊಡ್ಡ ತಾಯಿಯ ಸಂಘಟನೆ, ಆಲದ ಮರದಂತ ಸಂಘಟನೆ. ಇದರ ಅಡಿಯಲ್ಲಿ ನಾವೆಲ್ಲ ಮಹಿಳಾ ಮಂಡಳ ಕಟ್ಕೊಂಡಿದ್ದೀವಿ, ಒಂಟಿ ಮಹಿಳೆಯರ ಸಂಘ ಕಟ್ಕೊಂಡಿದ್ದೀವಿ, ಸ್ವಸಹಾಯ ಸಂಘ, ಸ್ತ್ರೀ ಶಕ್ತಿ ಸಂಘ ಕಟ್ಕೊಂಡಿದ್ದೀವಿ, ಬೇರೆ ಬೇರೆ ರೀತಿಯ ಸಂಘ ಕಟ್ಕೊಂಡಿದ್ದೀವಿ. ನಾವು ಸಹಿತ ಅಖಿಲ ಭಾರತ ಮಟ್ಟದ ಕಮಿಟಿಯ ಮಾರ್ಗದರ್ಶನದಲ್ಲಿ ಗುಲ್ಬರ್ಗಾದಲ್ಲಿ ಲೀಗಲ್ ಸಬ್ ಕಮಿಟಿ ಮಾಡಿದ್ದೀವಿ. ಇಸಾಬೆಲ್ಲಾ ಲೀಗಲ್ ಸಬ್ ಕಮಿಟಿ ಕಳೆದ 15 ವರ್ಷದಿಂದ, 15 ಅಲ್ಲ 18 ವರ್ಷದಿಂದ ನಮ್ಮಲ್ಲಿ ಪ್ರಜ್ಞಾ ಕಾನೂನು ಸಲಹಾ ಸಮಿತಿ ಅನ್ನುವಂಥ ಸಂಘಟನೆಯನ್ನ ನಾವು ಕಟ್ಟಿ ಫ್ರೀ ಕೌನ್ಸಿಲಿಂಗ್ ಸೆಂಟರ್ ನಡೆಸಿ ಈಗ ಮಹಿಳಾ ಪೊಲೀಸ್ ಸ್ಟೇಷನ್ ಒಳಗೆ ನಮ್ಮದೇ ಕೌನ್ಸಿಲಿಂಗ್ ಸೆಂಟರ್ನ ನಾವು ಇವತ್ತು ನಡೆಸ್ತಾ ಇದ್ದೀವಿ. ಸೊ ಈ ರೀತಿ ಆರೋಗ್ಯಕ್ಕೊಂದು ಸಬ್ ಕಮಿಟಿ, ನಮ್ಮ ಹೆಣ್ಣು ಮಕ್ಕಳಿಗೆ ಕಷ್ಟ ಆದಾಗ ಅವರ ಆರೋಗ್ಯದ ಸಂಬಂಧಪಟ್ಟಂಗ ಏನು ಉಣ್ಣಬೇಕು, ಹೆಂಗೆ ಇರಬೇಕು, ಯಾವ ರೀತಿ ಅವರು 40 ದಾಟದ ಮೇಲೆ ಎಷ್ಟೊಂದು ಆರೋಗ್ಯದ ಸಮಸ್ಯೆಗಳು ಆರಂಭ ಆಗ್ತವ, ಅವರು ಸದೃಢವಾಗಿ ಈ ಕುಟುಂಬ ನಡೆಸ್ಕೊಂಡು ಹೋಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಹೇಳಲಿಕ್ಕಾಗಿ ನಮ್ಮಲ್ಲಿ ಆರೋಗ್ಯದ ಉಪಸಮಿತಿಗಳಿದ್ದಾವೆ, ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಸಹಿತ.
ಸೊ ಇಂಥದ್ದೆಲ್ಲವೂ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಸುಮಾರು 1,40,40,00,000 ಸದಸ್ಯತ್ವ ಇರುವಂತಹ ಸಂಘಟನೆ ನಮ್ಮ ಜನವಾದಿ ಮಹಿಳಾ ಸಂಘಟನೆ. ಸೊ ಈ ಸಂಘಟನೆ ಒಳಗೆ ಕೂಲಿ ಕಾರ್ಮಿಕ ಮಹಿಳೆಯಿಂದ ಹಿಡ್ಕೊಂಡು ನೌಕರಸ್ಥ ಮಹಿಳೆ, ರಾಜಕೀಯ ಇಂಟ್ರೆಸ್ಟ್ ನಿಮ್ಗೆ 100 ಇರಲಿ, ಯಾವುದಾದ್ರೂ ಪಾರ್ಟಿ ಪಕ್ಷಕ್ಕಿರಲಿ, ನಾವು ತಗೊಂಡು ಏನು ಮಾಡೋಣ, ನಮಗಿರೋದು ಒಂದೇ ಗುರಿ. ಏನು ಗುರಿ ಅಂದ್ರೆ ಭೂಮಿ ಮೇಲಿರುವಂಥ ಎಲ್ಲ ಹೆಣ್ಣು ಮಕ್ಕಳು, ಯಾರು ಆ ಹೆಣ್ಣು ಮಕ್ಕಳಿಗೆ ಯಾರೂ ಸಹ ಕೈ ಎತ್ತಿ ಒಂದು ಏಟ ಹೊಡಿಬಾರ್ದು, ಛೀ ಹೆಣ್ಣುಬಾರ್ಗಿ ಅಂತ ಅಪಮಾನ ಮಾಡಬಾರ್ದು, ಒಬ್ಬಾಕಿನೇ ಸಿಕ್ಕಳು ಅಂತ ಚುಡಾಯಿಸಬಾರ್ದು, ಸ್ವಲ್ಪ ಹೆಚ್ಚೊತ್ತು ಸಿಕ್ಕಳು ಅಂತೇಳಿ ಆಕಿನ ಮ್ಯಾಗ ಅತ್ಯಾಚಾರ ಮಾಡಬಾರ್ದು. ಹೆಣ್ಣನ್ನ ಗೌರವಿಸುವ ಪದ್ಧತಿ, ಗೌರವಿಸುವ ಸಂಸ್ಕಾರ, ಗೌರವಿಸುವ ಅವಳ ಬಗ್ಗೆ ಅತ್ಯಂತ ಉತ್ತಮವಾದ ಭಾವನೆಯನ್ನ ಇಟ್ಕೊಳ್ಳುವಂತಹ ಒಂದು ಸಮಾಜ ನಿರ್ಮಾಣ ಆದ್ರ ಆ ಸಮಾಜದೊಳಗ ಯಾವುದೇ ರೀತಿಯ ಅನಾಚಾರ, ಕೊಲೆ, ಸುಲಿಗೆ ಇವು ನಡೆಯೋದಿಲ್ಲ. ಅದಕ್ಕೆ ನಾವು ಹೇಳೋದು, ಒಬ್ಬ ಹೆಣ್ಣು ಮಗಳ ನ್ಯಾಯದ ಬಗ್ಗೆ ಮಾತಾಡೋದು ಅಂದ್ರ ಅದು ಪರೋಕ್ಷವಾಗಿ ಗಂಡು ಮಕ್ಕಳ ನ್ಯಾಯದ ಬಗ್ಗೆನೂ ಮಾತಾಡದಂಗೆ ಯಾವ ಗಂಡಸರು ನಮ್ಮ ವಿರೋಧಿಗಳು ಅಲ್ಲ, ನಮ್ಮ ಶತ್ರುಗಳು ಅಲ್ಲ. ಮಹಿಳಾ ಚಳುವಳಿ ಅಂದ ಕೂಡಲೇ ಬಹಳ ಜನ ಪತ್ರಿಕೆ ಒಳಗ ಬಹಳ ತಪ್ಪಾಗಿ ಬರೀತಿದ್ರು. ನಾವೆಲ್ಲ ಸಣ್ಣವರಿದ್ದಾಗ ಏನ್ ಬರೀತಿದ್ರು, ಹೊಂಟ್ರೆ ನೋಡ್ರಿ ಹೆಣ್ಮಕ್ಳು ಮಹಿಳಾ ಮಂಡಳ ಕಟ್ಕೊಂಡು ಹೆಗ್ಲಿಗೆ ಒಂದು ಬ್ಯಾಗ್ ಹಾಕೊಂಡು ಮನೆಗೆ ಮಕ್ಕಳು ಅಳ್ತಿರ್ತಾವ, ಅವಕ್ಕೆ ಹೊಟ್ಟೆ ಹಸಿವಾಗಿರ್ತದ, ರೊಟ್ಟಿ ಮಾಡ್ಕೊಡೋರು ಯಾರಿಲ್ಲ, ಇವ್ರು ಹೊಂಟ್ರೆ ನೋಡ್ರಿ ಮೀಟಿಂಗು ಅಂತೆಲ್ಲ ಪೇಪರ್ನ ಬರ್ಕೋತಿದ್ರು. ಅವ್ರಿಗೇನು ಗೊತ್ತು, ಈ ರೀತಿಯ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಬಹಳ ದೊಡ್ಡ ಚಳುವಳಿ ಮಾಡಿದ ಸಲುವಾಗಿ ಇವತ್ತು ಅನೇಕ ಜನರ ಕುಟುಂಬದ ಒಳಗ ನ್ಯಾಯ ಅದ, ಒಂದು ರೊಟ್ಟಿ ಅದ, ನೆಮ್ಮದಿ ಅದ. ಯಾಕ ಈಗಾಗಲೇ ಇಳಿಗೆರವರು ಮಾತಾಡೋ ಟೈಮ್ನಾಗ ಹೇಳಿದ್ರು, ಮಹಿಳಾ ಚಳುವಳಿ ಅನ್ನೋದು ಸ್ವತಂತ್ರ, ಅದೊಂದು ಸೆಪರೇಟ್ ಅಲ್ಲ. ಮಹಿಳಾ ಚಳುವಳಿ ಅನ್ನೋದು ಎಲ್ಲಾ ನೊಂದ ಗಂಡಸ ಮಕ್ಕಳ ಜೊತೆಗೆ ಸೇರ್ಕೊಂಡು ನಾವು ಚಳುವಳಿ ಮಾಡ್ತೀವಿ. ಅದು ಬೇರೆ ಇದು ಬೇರೆ ಅಂತಲ್ಲ. ಆದ್ರ ಹೆಣ್ಣು ಮಕ್ಕಳನ್ನ ಛೀ ಥೂ ಅನ್ನುವಂಥ ಗಂಡಸರು ನನ್ನ ತಂದೆ ಆಗಿದ್ರು ನಾನು ಸ್ಟಾಪ್ ಅಂತ ಹೇಳ್ತೀನಿ. ನೋ, ಹಾಗಲ್ಲ, ಸರಿಪಡಿಸ್ಕೊಳ್ರಿ ಅಂತ ಹೇಳ್ತೀನಿ. ನನ್ನ ಮಗ ಆಗಿದ್ರು ನೋ, ಹಾಗಲ್ಲ. ಹೆಣ್ಣು ಮಕ್ಕಳನ್ನ ಗೌರವಿಸ್ಬೇಕು, ಸಮಾನ ಅಂತ ತಿಳಿಬೇಕು. ತಿಳಿಯೋದೇನದ, ಗಂಡಸ ಮಕ್ಕಳು 1 ಪಟ್ಟು ಕೆಲಸ ಮಾಡಿದ್ರ ಹೆಣ್ಮಕ್ಳು 3 ಪಟ್ಟು ಕೆಲಸ ಮಾಡ್ತೀವಿ. ನಿಸರ್ಗ ನಮಗೆ ಕೊಟ್ಟಂತ ಬಹಳ ದೊಡ್ಡ ಶಕ್ತಿ ಇದು. 9 ತಿಂಗಳು ನಿಮ್ಮನ್ನು ಹೊಟ್ಟೆ ಒಳಗೆ ಇಟ್ಕೊಂಡು ಎಷ್ಟೋ ಸರ್ತಿ 3 ತಿಂಗಳು 6 ತಿಂಗಳು ಊಟ ಹೋಗಲ್ಲ, ಒಗ್ಗರಣೆ ವಾಸನೆ ಆಗಲ್ಲ, ಮತ್ತೇನೇನೋ ಆಗ್ತದ. ಅಂತ ಕಷ್ಟದ ಒಳಗನು ನನ್ನ ರಕ್ತ ನಿಮಗೆ ಕೊಟ್ಟು 9 ತಿಂಗಳ ತರುವಾಯ 9ನೇ ತಿಂಗಳಿಗೆ ನಮ್ಮ ತಾಯಿಯಂದಿರಿಗೆ ನಾನು ತಾಯಿಯಾಗಿ ಬಂದಕಿ ಈ ಮಗ್ಗಲು ಮಲಗಲಿಕ್ಕೆ ಬರಲ್ಲ, ಆ ಮಗ್ಗಲು ಮಲಗಲಿಕ್ಕೆ ಬರಲ್ಲ, ಯಾವಾಗಾದ್ರೂ ಮಗು ಬಿಡ್ತದಪ್ಪ, ಹುಟ್ಟು ಬಿಡ್ಲಿ, ಸ್ವಲ್ಪ ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ ಅಂತ ಅನ್ಕೊಂಡಿರ್ತಾರೆ. ಕೂಸು ಹುಟ್ಟುವಾಗ ಯಾರು ನಗನಗ್ತಾ ಜನ್ಮ ಕೊಟ್ಟಿಲ್ಲ. ಇದು ಎಲ್ಲ ಗಂಡಸರಿಗೂ ಅರ್ಥ ಆಗಬೇಕು, ಎಲ್ಲ ಗಂಡಸರಿಗೂ ಅರ್ಥ ಆಗಬೇಕು. ನಗನಗ್ತಾ ನಾವು ಜನ್ಮ ಕೊಟ್ಟಿಲ್ಲ, ಸಾವಿನ ಮನೆ ಬಾಗಿಲು ಮುಟ್ಟಿ ಜನ್ಮ ಕೊಟ್ಟಿದ್ದೀವಿ. ಎಷ್ಟೋ ಸರ್ತಿಗೆ ನನ್ನ ಆಯಿಯ ತಾಯಿ, ನನ್ನ ತಾಯಿಗಿಂತಲೂ ಹಿಂದಿನವರು ಮಗುವಿಗೆ ಜನ್ಮ ಕೊಡ ಸತ್ಯ ಹೋಗ್ಯಾರ್ರಿ. ನನ್ನ ಮುತ್ತನ ಕಾಲಕ್ಕ 3 4 ಹೆಣ್ತೀರಿ ಯಾಕೆ ಮದುವೆ ಆಗ್ತಿದ್ರು? ಸತ್ಯ ಹೋಗ್ತಿದ್ರು ಅವರು ಬಾಣಂತನದೊಳಗ, 2ನೇ ಬಾಣಂತನದೊಳಗ, 3ನೇ ಬಾಣಂತನ. ಎಲ್ಲಿ ಅಲ್ಲಿ ನೀರು ಕಾಯ್ಲಿಕ್ಕಿಟ್ಟು ಇಲ್ಲಿ ಬಾಣಂತನ ಆಗಿ ತಾವೇ ಕುಡುಗೋಲಿನಿಂದ ಹುರಿ ಕೊಯ್ದುಕೊಳ್ತಿದ್ರು. ಎಷ್ಟೋ ಸತಿ ಸೆಪ್ಟಿಕ್ ಆಗ್ತಿತ್ತು, ಚಳಿ ಜ್ವರ ಬರ್ತಿತ್ತು, ಅದರೊಳಗೆ ಸತ್ತು ಹೋಗ್ತಿದ್ರು. ದವಾಖಾನಿಗಳಿದ್ದಿಲ್ಲ, ದವಾಖಾನಿಗೆ ಹೋದಾಗ ಬಾಣಂತನ ಮಾಡ್ಲಿಕ್ಕೆ ಮಹಿಳಾ ಡಾಕ್ಟರ್ ಇರ್ತಿದ್ದಿಲ್ಲ. ನನ್ನ ನೆಗೇಣಿ ಇಲ್ಲೇ ಕಂಪ್ಲಿ ಒಳಗ ನನ್ಕಿಂತಲೂ 2 ವರ್ಷ ದೊಡ್ಡಕಿ, ಆಕಿ 2 ಮಕ್ಕಳು ಮನೆಯೊಳಗೆ ಹುಟ್ಟ್ಯಾವಂತ. ದವಾಖಾನೆ ಇವತ್ತಿಗೂ ಎಷ್ಟು ಕಷ್ಟ ಅದ ನಿಮಗೆ ಗೊತ್ತದ. ಇಂಥದ್ರೊಳಗ ನಮ್ಮ ಹೆಣ್ಮಕ್ಳು ತಮ್ಮ ಬದುಕನ್ನು ಒತ್ತೆ ಇಟ್ಟು ಬಕೆಟ್ ಗಟ್ಟಲೆ ರಕ್ತ ಸುರಿಸಿ ಸಾವಿನ ಮನೆ ಬಾಗಿಲು ಮುಟ್ಟಿ ಎಷ್ಟೋ ಸತ್ಯ ಹೋಗ್ತೀವಿ ಅಂತ ಗೊತ್ತಿದ್ರು ನಿಮಗೆ ಜನ್ಮ ಕೊಟ್ಟಿದ್ದೀವಿ. ಈ ಸತ್ಯ ಜಗತ್ತಿಗೆ ಗೊತ್ತಾಗ್ಬೇಕಲ್ಲ, ಯಾರಿಗೆ ಅರ್ಥ ಆಗ್ಬೇಕು? ಎಷ್ಟೋ ಸರ್ತಿಗೆ ಮಹಿಳಾ ಸಮಾವೇಶ ಅಥವಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿದ್ರ ಬರೇ ಹೆಣ್ಮಕ್ಳು ಬಂದು ಕೂತ್ಕೋತಾರ. ನಾನು ಹೇಳ್ತೀನಿ, ಬೇಡ, ನೀವೆಲ್ಲ ಗಂಡಸರನ್ನ ಕರೀರಿ, ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ತಾಯ್ತನದ ಮನಸ್ಸುಳ್ಳ ಗಂಡಸರು ನಮ್ಮಲ್ಲಿದ್ದಾರ. ಮಹಿಳಾ ಸಮಾನತೆ ಬಗ್ಗೆ ಮೊದಲು ಧ್ವನಿ ಎತ್ತಿರೋದು ಹೆಣ್ಮಕ್ಳಲ್ಲ ರೀ, ಗಂಡು ಮಕ್ಕಳು. ಬಸವಣ್ಣ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು?
ಜ್ಯೋತಿಬಾ ಫುಲೆ ಯಾರು? ಮಹಾತ್ಮ ಗಾಂಧಿ ಯಾರು? ಯೇಸು ಕ್ರಿಸ್ತ ಯಾರು? ಮೊಹಮ್ಮದ್ ಪೈಗಂಬರ್ ಯಾರು? ಜನ್ನತ್ ಕಹಾ ಹೇ? ಮಾ ಕೆ ಪಾವ್ ಕೆ ತಲೆ ಜನ್ನತ್ ಹೇ. ತಾಯಿಯ ಪಾದದ ಕೆಳಗೆ ಸ್ವರ್ಗ ಅದ ಅಂತ ಹೇಳ್ತಾನೆ. ಸೊ ನಾವು ಹೇಳೋದೇನಂತ ಕೇಳಿದ್ರ, ಇಷ್ಟು ದೊಡ್ಡ ಸಂಖ್ಯೆ ಒಳ ಗಂಡಸರು, ತಾಯ್ತನದ ಹೃದಯವುಳ್ಳ ಗಂಡಸರನ್ನ ಶತ್ರು ಅಂತ ತಿಳಿತಾರ ಮಹಿಳಾ ಸಂಘಟನೆಯವರು ಅಂತ ಸುಳ್ಳು ಹೊಗಳ್ತಾರ ಅನೇಕ ಜನ. ನೋ, ದೌರ್ಜನ್ಯ ಯಾರು ಮಾಡಿದ್ರು ನಾವು ಧ್ವನಿ ಎತ್ತೀವಿ. ಯಾರೇ ಮಾಡಲಿ, ಜಾತಿ ಹೆಸರನ್ನ ದೌರ್ಜನ್ಯ ಮಾಡಿದ್ರು ನಾವು ಧ್ವನಿ ಎತ್ತೀವಿ. ಹೆಣ್ಣು ಅಂತ ಕೀಳಾಗಿ ತಿಳಿದ್ರು ಧ್ವನಿ ಎತ್ತೀವಿ. ನನ್ನನ್ನ ಬೇಟೆ ಆಡುವಂತ ಹೆಣ್ಮಗಳು ನನ್ನ ಪೂರ್ವಜರೆಲ್ಲ ಬೇಟೆ ಆಡ್ತಿದ್ರು. ಇಡೀ ಗುಂಪು ಎದುರಿನ ಪ್ರಾಣಿ ಕೊಲ್ಲಬೇಕು ಅಂದ್ರ ಮೊದಲು ಹೆಣ್ಣು ಮಗಳ ಕೈಯಿಂದ ಆ ಬೇಟೆ ಓಡಿಸ್ತಿದ್ರು. ಯಾಕ? ತಮ್ಮ ಕಣ್ಣೆದರೆ ಒಬ್ಬ ಹೆಣ್ಮಗಳು ರಕ್ತ ಹೋಗಿ ಜೀವ ಒತ್ತೆಟ್ಟು ಮಗುವಿಗೆ ಜನ್ಮ ಕೊಟ್ಟು ಆ ಮಗುವಿನ ಒಂದು ಸಂಖ್ಯೆ ನಮ್ಮ ಇದರಲ್ಲಿ ಹೆಚ್ಚು ಮಾಡ್ತಿದ್ದಳಲ್ಲ, ಆಕಿ ದೊಡ್ಡ ಶಕ್ತಿವಾನ್ ಅಂತ ಗೊತ್ತಿತ್ತು. ಯಾರಿಗೆ? ಆದಿಮ ಕಾಲದ ಆರಂಭ ಕಾಲದ ಗಂಡಸರಿಗೆ ಎಲ್ರಿಗೂ. ನಮಗ್ ಸಾಧ್ಯ ಇಲ್ಲ. ಅವಾಗ ಜನಸಂಖ್ಯೆ ಕಮ್ಮಿ, ಈಗಾದ್ರೂ ಏನೋ ಬಹಳ ಇಲ್ಲ ಜನಸಂಖ್ಯೆ, ಯಾರು ತಪ್ಪು ತಿಳಿಬೇಡ್ರಿ. ಇಡೀ ಭೂಮಂಡಲದ ಮೇಲೆ ಕೇವಲ 800 ಕೋಟಿ ಜನ ಇದ್ದೀವಿ, ಅದಕ್ಕಿಂತಲೂ ಹೆಚ್ಚೇನಿಲ್ಲ, ಕಮ್ಮಿ ಇದ್ದೀವಿ. ನೀವು 1,00,000 ವರ್ಷದ ಹಿಂದೆ ಹೋದ್ರ ಅಲ್ಲೊಂದಿಷ್ಟು ಜನ ಇಲ್ಲೊಂದಿಷ್ಟು ಜನ ಅಷ್ಟೇ ಇದ್ರು. ಅವಾಗ ಅರಣ್ಯ, ಕಾಡು, ಪ್ರಾಣಿಗಳು ಅದು ಇದು ಇದ್ದಾಗ ಬೇಟೆ ಆಡಬೇಕಾದಾಗ ಅದನ್ನು ಸೆಣಸುವಂತ ಶಕ್ತಿ, ಧೈರ್ಯ, ತನ್ನ ಹೊಟ್ಟೆ ಒಳಗಿಂದ ಒಂದು ಮಗುವಿಗೆ ಜನ್ಮ ಕೊಡುವ ಧೈರ್ಯಸ್ಥ ಹೆಣ್ಣುಮಗಳೇ ಅಂತ ಗೊತ್ತಾಗಿ ಆಕಿಂಗ್ಲಿಂದ ಅವರು ಬೇಟೆ ಆರಂಭ ಮಾಡ್ತಿದ್ರು. ಎಂತೆಂಥ ಹಿಂಸಕ ಮೃಗಗಳಿಗೆ ಆ ತಾಯಿ ಬೇಟೆ ಆಡ್ತಿದ್ರು. ಇವತ್ತು ನಾವು 5 ಮಲ್ಲಿಗೆ ತೂಕದ ರಾಜ್ಕುಮಾರಿಯರಾಗ್ತೀವಿ. ಇವತ್ತು ನಾವು ನಾಚಿ ಮುದುಡಿ ಹೋಗುವಂಥ ಹೆಣ್ಮಕ್ಳಾಗ್ತೀವಿ. ಇವತ್ತು ನಾವೇ ನಮ್ಮ ಅಂಗಾಂಗಗಳ ಬಗ್ಗೆ ನಾವು ಅಸ್ಪೃಶ್ಯರಿದ್ದೀವಿ ಅಥವಾ ಪೂರ್ವಾಗ್ರಹ ಪೀಡಿತರಿದ್ದೀವಿ, ಅಥವಾ ನಾವೇ ವಿಚಿತ್ರವಾದ ಹೆಣ್ಣುತನಕ್ಕೆ ಬಲಿಯಾಗಿದ್ದೀವಿ. ನನಗೆ ಅಕ್ಕ ನೆನಪಾಗ್ತಾರೆ, ಅಕ್ಕ ಮಾತೀವಿ. ಭಾಳ ಬೇಗ ನಾನು ಮಾತು ಮುಗಿಸ್ತೀನಿ. ಓಕೆ, ಭಾಳ ನೀವು ಇಲ್ಲಿ ಕಾಯ್ದಿದ್ದೀವಿ ಕರೆಂಟ್ ಬರಲಿ ಅಂತ. ಇಂಥ ಬೆವರು ಸುರಿಸ್ಕೊಂಡೇ ಇಲ್ಲಿದ್ದೀವಿ. ಎಸ್ಪೆಷಲಿ ಇವತ್ತು ಒಂಟಿ ಮಹಿಳೆಯರು ಬಂದಾರೆ, ಇಲ್ಲಿ ಕೆಲವು ಜನ ಸಂಘಟನೆಯವರು ಬಂದಿದ್ದಾರೆ. ಓಕೆ, ಬಂದಿದ್ದೀವಿ. ಅಕ್ಕ ಮಹಾದೇವಿ ಒಂದು ಮಾತು ಬಹಳ ಚಂದ ಹೇಳ್ತಾಳೆ ಹೆಣ್ಣು ಮಕ್ಕಳ ವಿಷಯದಲ್ಲಿ. ಎಸ್ಪೆಷಲಿ ಅಕ್ಕ ಮಹಾದೇವಿ ಮಾತ್ರ ಅಲ್ಲ, ಎಲ್ಲ ಶರಣರು ಮಹಿಳೆ ಸಂಬಂಧಪಟ್ಟಂಗ ಏನವ್ರ ಧೋರಣೆ ಇತ್ತು ಅನ್ನೋದನ್ನ ಹೇಳ್ಯಾರ ಅವರು. ನೋಡ್ರಿ, ಮೊಟ್ಟ ಮೊದಲು ನಮ್ಮ ಬಗ್ಗೆ ವೈಜ್ಞಾನಿಕವಾದ ಚಿಂತನೆ ಇಡೀ ಜಗತ್ತಿಗೆ ಕೊಟ್ಟಿರೋದು. ಇನ್ನು ವಿಜ್ಞಾನ ಬೆಳೆದಿದ್ದಿಲ್ಲ, ತಂತ್ರಜ್ಞಾನ ಬೆಳೆದಿದ್ದಿಲ್ಲ, ಜೈವಿಕವಾಗಿ ಇನ್ನೂ ಅಂತಹ ಆವಿಷ್ಕಾರಗಳು ನಡೆದಿದ್ದಿಲ್ಲ. ಅಂತಹ ಸಂದರ್ಭದಲ್ಲಿ ಜೇಡರ ದಾಸಿಮಯ್ಯ ಅನ್ನುವಂಥ ಒಬ್ಬ ನೇಕಾರ ಅವರೇ ದೇವರ ದಾಸಿಮಯ್ಯ ಅನ್ನೋ ಜೇಡರ ದಾಸಿಮಯ್ಯ ಇಬ್ರು ಒಂದೇ. ಜೇಡರ ದಾಸಿಮಯ್ಯ ಮಹಿಳೆ ಬಗ್ಗೆ ಹೇಳ್ತಾರೆ ಏನಂತ, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬುವರು, ನಡುವೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ರಾಮನಾಥ. ಅರಿವಿಂಗೆ ಬೇರೊಂದೊಡಲುಂಟೆ, ಜ್ಞಾನಕ್ಕೆ ಹೆಣ್ಣು ಗಂಡು ಅನ್ನುವ ಭೇದ ಇಲ್ಲ. ಇದು ನಿಸರ್ಗ ನಮಗೆ ಕೊಟ್ಟಿರುವಂತ ವೈವಿಧ್ಯತೆ. ಏನು ವೈವಿಧ್ಯತೆ? ಗಂಡಸರು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ 10 ವರ್ಷ ಅಲ್ಲ 100 ವರ್ಷ ತಪಸ್ಸು ಮಾಡಿದ್ರು ನಿಮಗೆ ಒಂದು ಮಗುವಿಗೆ ಹೊಟ್ಟೆಲಿ ಇಟ್ಕೊಂಡು ಜನ್ಮ ಕೊಡ್ಲಿಕ್ಕೆ ಆಗಲ್ಲ. ಗಂಡಸರಿಗೆ ಆಗಲ್ಲ. ನಾವು ಮೀಸೆ ತಿರುಗಬಹುದು, ನಾವು ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡ್ಬೋದು, ರಸ್ತೆ ಮೇಲೆ ಇದು ಒಂದ ಮಾಡಿ ಹೋಗ್ಬಿಡ್ಬೋದು. ಎಷ್ಟೋ ಜನ ಗಂಡಸರು ಯಾರಾದ್ರೂ ನೋಡಿ ಯಾರು ನಾನು ರಸ್ತೆ ಮೇಲೆ ಒಂದ ಮಾಡಬಾರ್ದಲ್ಲ ಅಂತ ಅನ್ಸಲ್ಲೇ ನಿರ್ಭಯದಿಂದ ಹೊರಟೋಗಿರ್ತಾರ. ನಾ ಮೀಸೆ ಹೊತ್ತ ಗಂಡಸು ಅಂದಿರ್ತಾರೆ ಭಾಳ ಜನ. ಎಲ್ಲ ಗಂಡಸರಲ್ಲ, ಇಲ್ಲಿದ್ದವಲ್ಲ ನಮ್ಮ ಸಂಗಾತಿಗಳಿದ್ದೀವಿ, ಹೊರಲೋಕಕ್ಕೆ ನಾನು ಹೇಳ್ತಿದ್ದೀನಿ. ಹಾಗೆಲ್ಲ ಮಾಡ್ತಾರ. ನೀವು 100 ಮಾಡ್ಬೋದು. ಗಂಡಸು. ನನ್ನ ಗೆಳತಿ 10ನೇ ಪಾಸ್ ಆಗಿದ್ರು. ಆಕಿ ಗಂಡ ಆಕಿ ಇಬ್ರು ಕ್ಲಾಸ್ಮೇಟ್. ಅವ ದೊಡ್ಡವ, ಫೇಲ್ ಆಗಿ ಆಕಿ ಕ್ಲಾಸ್ಮೇಟ್ ಆಗಿದ್ದ. ಇಬ್ರು ಮದುವೆ ಮಾಡ್ಕೊಂಡ್ರು. ಇಬ್ರು ಪ್ರೀತಿ ಮಾಡ್ತಿದ್ರು, ಮದುವೆ ಮಾಡ್ಕೊಂಡ್ರು. ಆತ ಈಕಿ ಪಾಸ್ ಆದಳು, ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಪಾಸ್ ಆದಳು. ಆತ ಫೇಲ್ ಆದ. ಆಕಿನ ತಪ್ಪೇನು? ರಿಸಲ್ಟ್ ಬಂದ ದಿನ ಮನೆಯಾಗ ಬಂದು ಹೆಂಗೆ ಹೊಡೆದ ಆಕಿಗೆ ಅಂತ ಕೇಳಿದ್ರ ನನಗೆ ಗೊತ್ತಾಯ್ತು. ನಾನು ಓಡೋಡು ಅವಳ ಅತ್ತಿ ಹೆಸರು ನನ್ನ ಹೆಸರು ಇತ್ತು, ನೀಲಂಬ ಅಂತ. ಏನವ್ವ ನೀ ನೋಡ್ಕೊಂಡು ಹೆಂಗೆ ಕೂತಿದಿ? ನೀನು ಆಕಿಗೆ ಹೊಡಿವಾಗ ನೀ ಸುಮ್ಮನೆ ಕೂತಿದಿ ಹೇಳು, ನೀನು ಬಿಡಿಸ್ಬಾರ್ದೇನು? ಎಷ್ಟು ಹೊಡೆದಾನ ಆಕಿಗೆ? ಎದಕ್ಕೆ ನೀನು ಮದುವೆ ಮಾಡಿದ್ದೀನಿ ನಿನ್ನ ಮಗನಿಗೆ? ಹೋಗು, ನೀನು ನಿನ್ನ ಮಗ 100 ಮಾಡ್ಕೊಳ್ರಿ, ನಮ್ಮ ಗೆಳತಿ ಕರ್ಕೊಂಡು ನಾವು ಹೋಗ್ತೀನಿ. ನಾವು ಸ್ವಲ್ಪ ಸಣ್ಣಾಗ್ಲಿಂದ ವಚನ ಓದಿ ಬಂಡಾಯಿಗಾರರಿದ್ದೆವು. ಎಲ್ಲದಕ್ಕೂ ಪ್ರಶ್ನೆ ಮಾಡೋದು, ಎಲ್ಲದಕ್ಕೂ ಜಗಳ ಮಾಡೋದು ಮಾಡ್ತಿದ್ದೆವು. ಸೊ ಅವಾಗ ಆಕಿ ಹೇಳ್ತಿದ್ಳು, ಏನವ ಗಂಡ ಅಂದ್ರೆ ಹೊಡಿತಾನ? ಏನು ಮಂದಿ ಬಂದು ಹೊಡಿತಾರ? ಹಾದಿಗೆ ಹೋಗೋರು ಬಂದು ಹೊಡಿತಾರ? ನನ್ನ ಗಂಡ ನನ್ನ ವಯಸ್ಸಿನ ಆ ಟೈಮ್ನಾಗ ಹೊಡೆದ್ರ ನನ್ನ ಕಾಲು ಬಾಳೆ ದಿಂಡು ಬಿಚ್ಚದಂಗೆ ಬಿಸ್ತಿತ್ತು. ಆದರೂ ನಾನು ಯಾರಿಗೆ ಹೇಳ್ತಿದ್ದಿಲ್ಲ. ಈಗ ಸ್ವಲ್ಪ ಹೊಡೆದ್ರೆ ನೀವು ದೊಡ್ಡ ಸುದ್ದಿ ಮಾಡ್ತೀರಿ ಅಂತ. ಅಂದ್ರ
ಹೆಣ್ಮಕ್ಳು ಅಂತ ಹೇಳಿದ್ರೆ ಹೊಡ್ಸ್ಕೋಬೇಕು ಅಂತನ್ನೋದೇ ಎಲ್ಲರ ತಲೆ ಒಳಗ. ಹೆಣ್ಣು ಅಂದ್ರೆ ಹೊಡ್ಸ್ಕೋಬೇಕು, ಹೆಣ್ಣು ಅಂದ್ರೆ ನಾಚ್ಕೊಂಡಿರ್ಬೇಕು, ಹೆಣ್ಣು ಅಂದ್ರೆ ಆಕಿ ಕಡಿಮೆ, ಆಕಿಗೆ ಬುದ್ಧಿ ಇಲ್ಲ, ಆಕಿ ದುರ್ಬಲ, ಆಕಿ ಅಬಲೆ, ಏನೇನು ಅವೆಲ್ಲ ಕಥೆಗಳದಾವ. ಇಂಥ ಕಥೆಗಳಿಗೆ ಅರ್ಥ ಇಲ್ಲ ಅಂತನ್ನೋದು ಮೊಟ್ಟ ಮೊದಲು ಜಗತ್ತಿಗೆ ಹೇಳಿಕೊಟ್ಟಿರೋದು ಯಾರು ಅಂದ್ರೆ ಜೇಡರ ದಾಸಿಮಯ್ಯ. ಅವ್ರು ಹೇಳಿ ಹೆಣ್ಣು ಮಕ್ಕಳು 3 ಪಟ್ಟು ಕೆಲಸ ಮಾಡ್ತೀವಿ. ಮನೆ ಒಳಗಿನ ಕೆಲಸ, ಮನೆ ಹೊರಗಿನ ಕೆಲಸ, ಮಗುವನ್ನ ಹೊಟ್ಟೆ ಒಳಗಿಟ್ಕೊಂಡು ಜನ್ಮ ಕೊಡೋ ಕೆಲಸ. ಇವತ್ತಿಗೂ ಇದನ್ನೊಂದು ಕೆಲಸ ಅಂತ ಯಾರು ಭಾವಿಸಿಲ್ಲ. ಕೆಲಸ ಏನ್ರಿ? ನಿಮ್ಮ ಕರ್ತವ್ಯ. ಗಂಡು ಹುಟ್ಟೋವರೆಗೂ ನೀವು ಮಕ್ಕಳು ಹುಟ್ಟಿಸ್ಬೇಕು. ಹೊಟ್ಟೆ ನಂದು, ಶರೀರ ನಂದು, ಆದರೆ ನಾನು ಮಗುವಿಗೆ ನೀವು ಬೇಕಾದಷ್ಟು ಮಗು ಮಾಡಿಕೊಡ್ಬೇಕು. ಇದೆಲ್ಲಿದು ನೀತಿ? ಇವತ್ತಿಗೂ ನಾವೊಂದು ಸರ್ವೆ ಮಾಡಿದೆವು, ದೊಡ್ಡ ದೊಡ್ಡ ಯೂನಿವರ್ಸಿಟಿ ಪ್ರೊಫೆಸರ್ಗಳ ಮಧ್ಯದಾಗ ಸರ್ವೆ ಮಾಡಿದೆವು. ನಿಮ್ಮ ಹೆಂಡತಿಯರಿಗೆ ಹೊಡೆದಿದ್ದೀರೇನು ಅಂತ. 50% ಜನ ಪ್ರೊಫೆಸರ್ಗಳು ಒಂದು ಸರ್ತಿ ಆದ್ರೂ ಹೊಡೆದೀವಿ ಅಂತ ಒಪ್ಕೊಂಡ್ರು. ಪ್ರೊಫೆಸರ್ಗಳು. ಇನ್ನು ಕೂಲಿ ಮಾಡೋರ ಕಥೆ ಏನು ಹೇಳಿ? 1 ಸರ್ತಿ 2 ಸರ್ತಿ ಹೊಡೆದವ್ರು ಎಷ್ಟು ಜನ? 3 ಸರ್ತಿ ಹೊಡೆದವ್ರು. ಅಂದ್ರ ಭಾರಿ ದೊಡ್ಡ ದೊಡ್ಡ ಮಾತಾಡೋರು ಸಹಿತ ಹೆಣ್ಣಿನ ಬಗ್ಗೆ ಏನು ಭಾವನೆ ಅಂದ್ರ ಇದೇ ಭಾವನೆ. ಹೆಣ್ಣು ಅಂದ್ರೆ ಛೀ, ಹೆಣ್ಣು ಅಂದ್ರೆ ತೂ, ಹೆಣ್ಣು ಅಂದ್ರೆ ಸಮಾನವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಆಗಿಲ್ಲ. ಅಕ್ಕ ಮಹಾದೇವಿ ಆ ಟೈಮ್ನಾಗ ಹೇಳಿದ್ರು ಹೆಣ್ಣು ಮಕ್ಕಳ ಬಗ್ಗೆನೂ ಸಹಿತ, ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ, ಗಂಡು ಗಂಡಾದಡೆ ಹೆಣ್ಣಿನ ಸೂತಕ, ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರಗುಂಟೆ, ಮುನ್ನಿಲ್ಲದ ಸೂತಕಕ್ಕೆ ಜಗಮರುಳಾಯಿತು, ಎನ್ನ ದೇವ ಚನ್ನಮಲ್ಲಿ ಕಾಂಜುನ ನೆಂಬ ಗರುವಂಗೆ ಜಗವೆಲ್ಲ ಹೆಣ್ಣು ನೋಡ ಅಂತ ಹೇಳಿದ್ರು. ಜಗವೆಲ್ಲ ಹೆಣ್ಣು ನೋಡ. ನಾವು ಹೇಳೋದು ನಮ್ಮ ಮನಕಂಠಿದ ಮೈಲಿಗೆ ಇದು, ಮನಕಂಠಿದ ಸೂತಕ ಇದು. ನಾನು ಹೆಣ್ಣು 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 ಅಂತ ಭಾವಿಸ್ಕೊಂಡು ನನ್ನ ಹೆಣ್ಣುತನ ಆರೋಪಿಸ್ಕೊಂಡು ನಮ್ಮಲ್ಲಿ ಕೌನ್ಸಿಲಿಂಗ್ ಸೆಂಟ್ರಿಗೆ ಭಾಳ ಜನ ಬರ್ತಾರೆ. ಮೇಡಮ್ ನನ್ನ ಗಂಡ ಭಾಳ ಹೊಡೆದ್ರಿ, ಭಾಳ ಹಿಂಸೆ ಕೊಡ್ತನ್ರಿ, ಭಾಳ ಬೈತನ್ರಿ, ನೋಡ್ರಿ ನಾಲಿಗೆ ಬಿಟ್ರೆ, ಕಣ್ಣಿಂದ ಇದನ್ನು ಬಿಟ್ರೆ ಎಲ್ಲ ಕಡೆಗೂ ಗಾಯವ. ನಾನು ಆಕಿಗೆ ಒಂದು ಮಾತು ಹೇಳಿದೆ, ನಂಬರ್ 1 ಮೊದಲನೇದು ಅಳಬಾರ್ದು. ನೋ, ಅಳಬೇಡ್ರಿ. ನಮ್ಮ ಹೆಣ್ಮಕ್ಳು ಅಳುತ್ತಾರೆ. ಯಾಕೆ ಅಳ್ತಾರಂದ್ರೆ ದೊಡ್ಡವ್ರು ಆಗ್ತಾ ಹೋದಂಗೆಲ್ಲ ನಮಗೆ ತಲೆ ಬಡ್ದು ಕೂಡ್ಸರೇ ಅದೇನು ಅಳ್ತಿ, ಅದೇನು ನಗತಿ, ಅದೇನು ಕಿಸಿ ನಗತಿ, ಎಲ್ಲ ಭಾವನೆಗಳು ಒತ್ತಿಟ್ಟು 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 ಯಾರಾದ್ರೂ ಸ್ವಲ್ಪ ಏನಾದ್ರು ಅಂದ ಕೂಡಲೇ ಹತ್ತು ಬಿಡ್ತೀವಿ. ಮೊದಲನೇದು ಅಳೋದು ಬೇಡ. ಎರಡನೇದು, ನಿನ್ನ ಗಂಡ ಹೊಡೆಯಲ್ಲ, ನಿನ್ನ ಗಂಡ ಹೊಡೆಯಲ್ಲ. ಏನು ಹಾಗಿದ್ರ ನೀನು ಹೊಡೆಸ್ಕೋತಿ. ಹೌದಾ? ಹೌದು. ಯಾವ ಗಂಡಸರು ಹೊಡೆಯಲ್ಲ, ನಾವು ಹೊಡೆಸ್ಕೊಂತೀವಿ. ಮೊದಲನೇ ಏಟು ಬಿದ್ದಾಗ ವಾಪಸ್ ಕೈ ಹಿಡಿದ್ರೆ ಎರಡನೇ ಏಟು ಗ್ಯಾರಂಟಿ ಬಿಡಲ್ಲ, ಗ್ಯಾರಂಟಿ ಬಿಡಲ್ಲ. ನೀವು ಮೊದಲನೇ ಏಟು ಬಿಡ್ರಿ, ನನ್ನ ಗಂಡ ಅದನ್ನ 1 ಸಾರಿ ಹೊಡಿತಾನ, ಹೊಡಿಲಿ, 2ನೇ ಸಾರಿ ಹೊಡಿತಾನ. ಹೊಡೆಸ್ಕೊಳ್ಳುವ ಮನಸ್ಥಿತಿ ನಾವು ಇಟ್ಕೊಂಡಿವಲ್ಲ. ಏನ್ರಿ ಕೆಲಸ ಮಾಡುವಾಗ ಸ್ವಲ್ಪ ಅವ್ರು ಒಂದೇನೋ ಮಾಡ್ತಾರ, ನಾವು ಒಂದೇನೋ ಮಾಡ್ತೀವಿ. ಅವ್ರು ಸ್ವಲ್ಪ ಬೇರೆ, ನಾವು ಏನೇನೋ ಇದ್ದಿರ್ತದೆ ಬದುಕಿನೊಳಗ. ಹಂಗಂತ ಹೊಡಿಬೇಕಾ? ಹಂಗಂತ ನಮ್ಮನ್ನು ಬೈಬೇಕಾ? ನಮ್ಮನ್ನು ಅಪಮಾನ ಮಾಡಬೇಕಾ? ಸೊ ನಾವು ಹೇಳೋದೇನಂದ್ರ ನಮ್ಮ ಹೆಣ್ಣು ಮಕ್ಕಳು ಯಾವ ಕಾರಣಕ್ಕೂ ಅಪಮಾನ ಸಹಿಸಲ್ಲ, ಹೊಡೆಸ್ಕೊಳ್ಳಲ್ಲ, ಅತ್ಯಾಚಾರಕ್ಕೆ ನಾವು ಬಲಿಯಾಗಲ್ಲ. ಅತ್ಯಾಚಾರ ಮಾಡಿದವ್ರದ್ದು ತಪ್ಪು, ನಮ್ಮ ತಪ್ಪು ಅಲ್ಲ ಅನ್ನುವಂಥ ಒಂದು ದೃಢವಾದ ಭಾವನೆಗೆ ನಮ್ಮ ಜನ ಬರ್ಲಿಕ್ಕೆ ಸಾಧ್ಯ ಆಗ್ಬೇಕು. 1ನೇ ಅಂಶ. 2ನೇ ಅಂಶ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ತಾಯಿಂದಿರ್ರೆ, ತಡ ಆಗ್ಯದ. ಏನದು 2ನೇದು ಅಂತ ಕೇಳಿದ್ರ, ಇವತ್ತು ನೀವು ಮನೆಗೆ ಹೋಗಿ ಅಡುಗೆ ಮಾಡುವಾಗ ಯಾರ್ದೋ ಮನೆ ಗ್ಯಾಸ್ ಕಡಿಮೆ, ಸಿಲಿಂಡರ್ ಮುಗಿದಿತ್ತು ಅಂತ ಇಟ್ಕೊಳ್ಳಿ. ನಾಳೆಗೆ ಹೋದ್ರೆ ನಿಮ್ಗೆ ಸಿಲಿಂಡರ್ ಸಿಗ್ತದಾ? ಯಾಕೆ ಸಿಗಲ್ಲ? ನಂಬರ್ ಹಚ್ಚಬೇಕು. ಈಗ ಸಿಲಿಂಡರ್ ಸಿಗ್ತದ 2-3 ದಿವಸದಲ್ಲಿ, 1 ವಾರದಲ್ಲಿ? ಯಾಕೆ ಸಿಗ್ತಾ ಇಲ್ಲ? ವಾರ್, ಯುದ್ಧ ಆಗ್ಲತ್ತದೆ. ಬಹಳ ಜನ ಏನ್ ಹೇಳ್ತಾರ, ಹೆಣ್ಣು ಮಕ್ಕಳೇ ನಿಮ್ಗೆ ಯಾಕೆ ರಾಜಕೀಯ, ನಿಮ್ಗೆ ಯಾಕೆ ತಿಳುವಳಿಕೆ, ನೀವ್ಯಾಕೆ ಅದು ಇದು ಮಾತಾಡ್ತೀವಿ, ಅಡಿಗೆ ಮಾಡ್ಕೊಂಡು ಬಿದ್ದಿರಬೇಕು ಅಂತಾರ. ಅಡಿಗೆ ಮಾಡಬೇಕು ಅಂದ್ರೆ ಸಿಲಿಂಡರ್ ಗ್ಯಾಸ್ ಬೇಕು. ಇವತ್ತು ಈಗ ನೀವು ಇನ್ನೊಂದು ವಾರ ಹೋಗ್ಲಿ, ಮೊನ್ನೆ 4 ದಿನ 5 ದಿನ ಆಯ್ತು, 60 ರೂಪಾಯಿ ಒಂದು ಸಿಲಿಂಡರ್ಗೆ ರೇಟ್ ಜಾಸ್ತಿ ಆಯ್ತು. ಹೋಟೆಲ್ನೊಳಗ ಕಟ್ಟಿಗೆ ಹಚ್ಚಿ ಅಡಿಗೆ ಮಾಡ್ಲತ್ತಾರ, ಅಲ್ಲಿಗ ಗ್ಯಾಸ್ ಸಿಲಿಂಡರ್ ಅಲ್ಲೂ ಇಲ್ಲ. 14 ರೂಪಾಯಿ 50 ಪೈಸಾ ವಾಣಿಜ್ಯ, 114 ರೂಪಾಯಿ 50 ಪೈಸಾ ಅಲ್ಲಿ ವಾಣಿಜ್ಯ ಹೋಟೆಲ್ಗಳಿಗೆ ಕೊಡ್ತಾರಲ್ಲ ಸಿಲಿಂಡರ್, ಅದು ಜಾಸ್ತಿ ಆಯ್ತು. ಮನೆ ಒಳಗೆ 40 ಜಾಸ್ತಿ ಆಯ್ತು. ನೀವೀಗ ಬೇಕಂದ್ರೆ ನಿಮ್ಗೆ ಸಿಲಿಂಡರ್ ಸಿಗಲ್ಲ. ಯಾಕೆ ಸಿಗಲ್ಲ? ಬಹಳ ಜನರಿಗೆ ಗೊತ್ತಿಲ್ಲ. ನೀವು ಹೇಳಿದ್ರಿ ಸ್ವಲ್ಪ ಸಿಟಿ ಒಳಗಿದ್ದೀರಿ, ಇಟ್ಸ್ ಓಕೆ. ಜಗತ್ತಿನೊಳಗ ಅಮೆರಿಕ ಅನ್ನುವಂಥ ದೇಶ, ಇಸ್ರೇಲ್ ಅನ್ನುವಂಥ ದೇಶ, ಇರಾನ್ ಅಂತ ದೇಶದ ಮೇಲೆ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ಯಾರ, ಬಾಂಬ್ಗಳು ಹಾಕ್ಲಿಕ್ಕೆ ಶುರು ಮಾಡ್ಯಾರ. ಯಾಕಂದ್ರ ಆ ಇರಾನ್ ದೇಶದ ನೆಲದ ಒಳಗ 7 ಕೋಟಿ ಜನಸಂಖ್ಯೆ ಅಷ್ಟೇ. ಹೌದಿಲ್ಲ ಮಹೇಶ್? ಬಹಳ ಇಲ್ಲ ಇರಾನ್ದಲ್ಲಿ. ಆ ನೆಲದೊಳಗೆ ನೀವು ಹೋದ್ರ ನೆಲದೊಳಗೆ ನಿಮಗೆ ಸಿಕ್ಕಾಪಟ್ಟೆ ಇಂಧನ ಸಿಕ್ಬಿಡ್ತದ.
ಸಿಕ್ಕಾಪಟ್ಟೆ ಆಯಿಲ್ ಸಿಗ್ತದ. ಹಾಗಾಗಿ ಆಯಿಲ್ ಅಂದ್ರೆ ಮನುಷ್ಯನ ಮೈ ಒಳಗೆ ರಕ್ತ ಇದ್ದಂಗ. ನಿಮ್ ಎಲ್ಲ ಕೆಲಸಕ್ಕೂ ನಿಮ್ಗೆ ಆಯಿಲ್ ಬೇಕು, ಇಂಧನ ಬೇಕಿಲ್ಲ ಅಂದ್ರೆ ನಿಮ್ಗೆ ಗ್ಯಾಸು, ಪೆಟ್ರೋಲ್, ಡೀಸೆಲ್ ಏನೂ ಸಿಗೋದಿಲ್ಲ. ಅದು ತನ್ನ ಕೈವಶ ಮಾಡ್ಕೋಬೇಕು ಅಂತೇಳಿ ಅಮೆರಿಕ ಇಸ್ರೇಲ್ ಜೊತೆಗೆ ಸೇರಿ ಇರಾನ್ ಮೇಲೆ ಇವತ್ತು ಬಂಬಾರಿ ಮಾಡ್ತು. ವೆನಿಜುವೆಲಾದ ಮೇಲೆ ಅಧ್ಯಕ್ಷನ ಹೆಂಡತಿ ರಾತ್ರಿ ಮಲ್ಕೊಂಡಾಗ್ನಿ ಎಳ್ಕೊಂಡು ಒಯ್ದು ಒಳಗೆ ಹಾಕಿದ್ರು. ಇಡೀ ಆ ಎಣ್ಣೆ ತಗೋಬೇಕು ಅನ್ನೋ ಸಲುವಾಗಿ ಇವತ್ತ ಕ್ಷಿಪಣಿಗಳು, ಬಾಂಬ್ಗಳು, ಎಷ್ಟು ದೊಡ್ಡ ಮಟ್ಟದ ಯುದ್ಧ ಅಲ್ಲಿ ನಡೀಲತ್ತದೆ. ನಿಮಗೇನ್ರಿ ಕಷ್ಟ ಅಂತ ನಮಗ್ ಕೇಳಿದ್ರ, ಮಹಿಳೆಯರಾಗಿ ನಾವು ಮುಂಜಾನೆ ಎದ್ದು ಮಕ್ಕಳಿಗೂ ಗಂಡಗೂ ಎಲ್ಲರಿಗೂ ಅಡಿಗೆ ಮಾಡ್ಕೊಡೋರಿಗೆ ನಮಗೆ ಗೊತ್ತಾಗಬೇಕು, ಬರೀ ಗ್ಯಾಸ್ ಸಿಲಿಂಡರ್ ಅಲ್ಲ, ಗ್ಯಾಸ್ ಸಿಲಿಂಡರ್ ರೇಟು ಹೆಚ್ಚಾಗ್ಲಿಕ್ಕೆ ಕಾರಣ ಅಲ್ಲೆಲ್ಲೋ ಇದ್ದಂಥ ಅಮೆರಿಕ ಅನ್ನುವಂಥ ಟ್ರಂಪ್ ಇವತ್ತು ನಮ್ಮ ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಮಾಡ್ಯಾನ. ಅವನು ದೋಸ್ತಿ ಯಾರು ಮಾಡ್ಯಾರ ಅಂತ ಕೇಳಿದ್ರ, ನಮ್ಮ ದೇಶದ ಪಂತ ಪ್ರಧಾನಿಗಳು ದೋಸ್ತಿ ಮಾಡಿದಾರ. ಇದು ಗೊತ್ತಾಗಬೇಕು ನಿಮಗೆ. ಪ್ರಧಾನಮಂತ್ರಿ ಯಾರು ಅಂತ ನಿಮ್ಗೆ ಗೊತ್ತು, ನಾನು ಹೇಳುವ ಅಗತ್ಯ ಇಲ್ಲ. ಇಡೀ ವಿಶ್ವಕ್ಕೆ ಗುರು ಅಂತ ನಾವು ನಂಬ್ಕೊಂಡು ಬಿಟ್ಟಿದ್ದೆವು. ಆದ್ರೆ ನಮಗೆ ಮೊನ್ನೆ ಗೊತ್ತಾಯ್ತು, ಇವರಲ್ಲ, ಇವ್ರ ಮೇಲೆ ಟ್ರಂಪ್ ಗುರು ಅಂತ. ಅವ್ರು ಹೇಳ್ದಂಗೆ ಕೇಳುವ ಸೂತ್ರಧಾರಿ ಇವರು ಅಂತ ನಮ್ಗೆ ಈಗ ಗೊತ್ತಾಯ್ತು. ಇವ್ರು ಎಲ್ಲ ಸೇರ್ಕೊಂಡು ದೋಸ್ತಿ ಮಾಡ್ಕೊಂಡು ಇವತ್ತ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ಯಾರ. ನಮಗೆ ಗ್ಯಾಸ್ ಸಿಲಿಂಡರ್ ಇವತ್ತು ಸಿಗಲ್ಲ. 4 ದಿನ ದೇಶಕ್ಕಾಗಿ ಬಾಯಿ ಮುಚ್ಕೊಂಡಿದ್ರಿ ಅಂತ ಅನ್ಬೋದು. ಇದು 4 ದಿವಸದ ಪ್ರಶ್ನೆ ಅಲ್ಲ. ಇವತ್ತು ಆ ಇರಾನದೊಳಗ 183 ಮಕ್ಕಳು, ಹೆಣ್ಣು ಕೂಸುಗಳು ಸ್ಕೂಲಿಗೆ ಹೋದ ಕಡೆಗೆ ಬಾಂಬ್ ಹಾಕ್ಯಾರ. ಮಕ್ಕಳೆಲ್ಲ ಸತ್ತು ಹೋಗ್ಯಾರ. ನಾವು ಜನ್ಮ ಒತ್ತೆ ಇಟ್ಟು ಮಕ್ಕಳಿಗೆ ಜನ್ಮ ಕೊಟ್ರ ಸಾಯುವಾಗ ಕೂಸಿ ಎದೆಗಪ್ಪಿಕೊಂಡು ಅಳುವಷ್ಟು ನಮ್ಗೆ ಅವಕಾಶ ಕೊಟ್ಟಿಲ್ಲ. ಆ ರೀತಿ ಇಡೀ ದೇಶಗಳನ್ನೇ ನಾಶ ಮಾಡ್ಲಿಕ್ಕೆ ಶುರು ಮಾಡ್ಯಾರ. ಸೊ ನಾವು ಹೇಳೋದು, ಮಹಿಳಾ ಸಂಘಟನೆ ಅಂತ ಹೇಳಿದ್ರ, ಮಹಿಳಾ ಚಳುವಳಿ ಅಂತ ಹೇಳಿದ್ರ, ಮಹಿಳಾ ಮಂಡಳ ಅಂತ ಹೇಳಿದ್ರ, ಯಾವುದೇ ಸಂಘ ಸಂಸ್ಥೆಗಳು ಅಂತ ಹೇಳಿದ್ರ, ನಾವು ಭೂಮಂಡಲದ ಮೇಲೆ ಇರುವಂತಹ ಪ್ರತಿಯೊಂದು ಜೀವಿಗಳು ಶಾಂತಿಯಿಂದ, ಪ್ರೀತಿಯಿಂದ, ನೆಮ್ಮದಿಯಿಂದ ಬದುಕಬೇಕು, ಕೆಲಸ ಮಾಡಬೇಕು. ಅವರಿಗೆ ಶಕ್ತಿ ಇದ್ದಷ್ಟು ಅವರು ವೇತನ, ಕೂಲಿ ಪಡ್ಕೋಬೇಕು, ಪೇಮೆಂಟ್ ಪಡ್ಕೋಬೇಕು ತಮಗೆ ಬೇಕಾದಷ್ಟು. ಯಾರ ಮೇಲೂ ಅನ್ಯಾಯ ಮಾಡಬಾರ್ದು. ಜಾತಿ ಹೆಸರಿಂದ ಅಲ್ಲ, ಹೆಣ್ಣು ಮಕ್ಕಳ ಹೆಸರಿಂದ ಅಲ್ಲ, ಬೇರೆ ಯಾವ ಹೆಸರಿಂದ ಸಹಿತ ದೌರ್ಜನ್ಯ ಅನ್ನೋದು ಈ ಭೂಮಿ ಮೇಲೆ ಇರಬಾರ್ದು ಅನ್ನೋದು ನಮ್ಮ ಹೆಣ್ಣು ಮಕ್ಕಳು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಇದ್ರ ಜೊತೆಗೆ ನಾವು ಹೇಳೋದು, ಭಾರತ ದೇಶದ ಒಳಗ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಪಾರ್ಸಿ, ಬೌದ್ಧ, ಜೈನ್, ಲಿಂಗಾಯತ್, ಆಸ್ತಿಕ್, ನಾಸ್ತಿಕ್ ನಾವೆಲ್ಲರೂ ಕೂಡಿ ಬದುಕ್ತಾ ಇದ್ದೀವಿ. ಆದ್ರೆ ನಮ್ಮ ತಲೆ ಒಳಗ ವಿಷ ಸೇರಿಸ್ಲಿಕ್ಕೆ ಶುರು ಮಾಡ್ಯಾರ. ಹಿಂದೂ ಮಹಿಳೆ ಬ್ಯಾರೆ, ಮುಸ್ಲಿಂ ಮಹಿಳೆ ಬ್ಯಾರೆ, ಕ್ರಿಶ್ಚಿಯನ್ ಮಹಿಳೆ ಬ್ಯಾರೆ, ಮತ್ತೊಂದು ಮಹಿಳೆ ಬ್ಯಾರೆ. ನನಗೆ ಕೇಳಿದ್ರೆ ನಾವು ಹೆಣ್ಣು ಮಕ್ಕಳು ಯಾರು ಬೇರೆ ಅಲ್ಲ. ನಾವು ಎಲ್ಲರೂ ಮಗುವಿಗೆ ಜನ್ಮ ಕೊಡೋ ತಾಯಂದಿರಿದ್ದೀವಿ. ಹೆಂಗೆ ನೀವು ನಮ್ಮಲ್ಲಿ ಬ್ಯಾರೆ ಅಂತ ಮಾಡ್ತೀವಿ? ನೀವು ಬಸವಣ್ಣ ಕೇಳ್ರಿ. ಬಸವಣ್ಣ ಲಿಂಗಾಯತ ಪ್ರತ್ಯೇಕ ಧರ್ಮ ಇವತ್ತೆಲ್ಲರೂ ಹೋರಾಟ ಮಾಡ್ಲತ್ತಾರ. ಖಂಡಿತ ನಾವು ಬೆಂಬಲ ಮಾಡಿದ್ದೀವಿ. ಯಾಕೆ ಬೆಂಬಲ ಮಾಡಿವಿ ಅಂದ್ರ, ಲಿಂಗಾಯತ ತತ್ವ ಹೇಳ್ತದ, ಯಾವ ರೀತಿ ಸಿಕ್ಕ ತತ್ವ ಹೇಳ್ತದೋ, ಯಾವ ರೀತಿ ಬುದ್ಧ ತತ್ವ ಹೇಳ್ತದೋ, ಯಾವ ರೀತಿ ಕ್ರೈಸ್ತ ತತ್ವ ಹೇಳ್ತದೋ, ಅದೇ ರೀತಿ ಲಿಂಗಾಯತ ತತ್ವ ಹೇಳ್ತದೆ. ಸಕಲ ಜೀವಾತ್ಮರಿಗೆ ಲೇಸು ಬಯಸಬೇಕು ಅಂತ ಹೇಳ್ತದೆ. ಸಕಲ ಜೀವಾತ್ಮರಿಗೆ ಲೇಸು ಬಯಸಬೇಕು ಅಂದ್ರ ಭೂಮಿ ಮೇಲೆ ಯುದ್ಧ ಇರಬಾರ್ದು. ಹೌದಲ್ಲ? ಯುದ್ಧ ನಡೆದ್ರ ಜನ ಸತ್ತು ಹೋಗ್ತಾರೆ. ನಮಗ್ ಮಾತ್ರ ಬಂದು ಭಾಷಣ ಹೇಳೋದು ಏನಂತ, ಶಾಂತಿ, ಅಹಿಂಸೆ, ಚಂದಿರ್ರಿ, ಹಂಗಿಂಗಂತ ಹೇಳೋದು, ಅಲ್ಲಿ ಹೋಗಿ ಬಾಂಬ್ ಹಾಕೋದು. ಇದರಿಂದ ಏನಾಗ್ತದ? ಹೆಣ್ಣು ಮಕ್ಕಳು ಸಾಯ್ತಾರ, ಮಕ್ಕಳು ಸಾಯ್ತಾರ, ಸಾಮಾನ್ಯ ಜನರಿಗೆ ಕಷ್ಟ ಆಗ್ತದ. ಶ್ರೀಮಂತರು ಮಾತ್ರ ಆರಾಮಾಗಿ ನೆಮ್ಮದಿಯಿಂದ ಬದುಕ್ತಾರ. ಬಂಧುಗಳೇ, ಆ ಕಾರಣದಿಂದ ಚಕ್ಕನ್ನವರು ಮೇಡಮ್ ಅವರು ಈ ಪ್ರಶಸ್ತಿ ಭಾಜನರಾಗಿದ್ದಾರೆ. ಈ ಪ್ರಶಸ್ತಿಯನ್ನ ವಿಶೇಷವಾಗಿ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥವರು ಹಾಗೂ ಸಮುದಾಯದಾರರ ಅಧ್ಯಕ್ಷರು, ಜೊತೆಗೆ ರಾಜ್ಯ ರೈತ ಹೋರಾಟಗಾರರಾಗಿ ಕವಿಯತ್ರಿಯಾಗಿರ್ತಕ್ಕಂಥ ಕೆ ನೀಲಾ ಮೇಡಮ್ ಅವರು ಕೂಡ ಈ ಸನ್ಮಾನವನ್ನು ನಡೆಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಲವು ಸಮಾಜಮುಖ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡವರು. ಜನಪದ ಸಾಹಿತ್ಯ ಹಾಗೂ ವಚನ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ಹೊಂದಿದವರಿದ್ದಾರೆ. ಶಿಕ್ಷಕಿಯಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ವೈವಿಧ್ಯಮಯ ಕೆಲಸಗಳನ್ನು ಮಾಡಿದವರು. ನಿವೃತ್ತಿಯ ನಂತರ ಲಿಂಗ ಜಗದೀಶ್ ಅವರು ನಮ್ಮ ಕಾರ್ಯಕ್ರಮಗಳು ಯಾವಾಗಲೂ ಭಾಗಿಯಾಗ್ತಾರೆ, ನಮ್ಮ ಯಶಸ್ಸಿಗೆ ಕಾರಣರಾಗಿರ್ತಾರೆ. ಅದೇ ರೀತಿ ವೇದಿಕೆ ಇರ್ತಕ್ಕಂಥ ಎಲ್ಲ ಈಳಿಗೆರ ಬಳಗವು ಕೂಡ ನಮ್ಮ ಯಶಸ್ಸಿಗೆ ಕಾರಣವಾಗಿದೆ. ಯಾಕಂದ್ರೆ ಈಳಿಗೆರ ಮನೆತನ ಅಂತಂದ್ರೆ ಒಂದು ರೀತಿ ಅನ್ನದ. ದಯವಿಟ್ಟು ಬನ್ನಿ, ತಡ ಮಾಡಬೇಡಿ ಪ್ಲೀಸ್, ದಯವಿಟ್ಟು ಬನ್ನಿ. ಶ್ರೀ ಲಕ್ಷ್ಮೀ ಮಂಡಳ ತಂಡಗಳನ್ನ ನಮ್ಮ ಕಣ್ತಪ್ಪಿ ಹೋಗಿದ್ಯಾ? ನಿಲ್ರಿ ಮೇಡಮ್, ಯಾವ್ದಾದ್ರು ಮಹಿಳಾ ಮಂಡಳಗಳು ಉಳ್ಕೊಂಡಿದ್ಯಾ?
ವೇದಿಕೆ ಮೇಲಿದ್ದಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿಂದ ಇರುವಂಥ ಎಲ್ಲ ಸಹೋದರ ಸಹೋದರಿಯರೇ, ಇವತ್ತಿನ ಸಾಧಕ ಮಹಿಳಾ ಪ್ರಶಸ್ತಿ ಭಾಜನರಂಥ ಎಲ್ಲ ಮಹಿಳಾ ಮಣಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತಿನ ದಿವಸ 3 ಸಂಸ್ಥೆಗಳ ಕೂಡಿಕೊಂಡು ಆಯೋಜಿಸಿದಂಥ ಒಂದು ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ದಿವಂಗತ ಸುಮಿತ್ರಾ ಬಾಬು ಇಳಿಗೇರಿ ವೃತ್ತಿ ಅಂಗವಾಗಿ ಇವತ್ತು ಕೊಡಲ್ಪಡುವಂಥ ರಾಜ್ಯ ಮಟ್ಟದ ಪ್ರಶಸ್ತಿ ಹಾಗೂ ಮಹಿಳಾ ಸಾಧಕ ಪ್ರಶಸ್ತಿಯನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ನಿಜವಾಗಲೂ ಇದು ಒಂದು ಹೆಮ್ಮೆಯ ವಿಷಯ. ನಮ್ಮ ಸಾಧನಾ ಸಂಸ್ಥೆಯ ಸಂಸ್ಥಾಪಕರಾದಂಥ ಮುಖ್ಯಸ್ಥೆಯಾದಂಥ ನಮ್ಮ ಇಸಬೆಲ್ಲಾ ಜೇವಿಯರು ಇದನ್ನು 4-5 ವರ್ಷಗಳಿಂದ ನಡೆಸ್ಕೊಂಡು ಬರುವಂಥದ್ದು ಒಂದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ನಿಜವಾಗಲೂ ಇದೊಂದು ಜೀವನದಲ್ಲಿ ಒಂದು ಸಂತಸದ ಕ್ಷಣ, ಭಾವನಾತ್ಮಕ ಕ್ಷಣ ಅಂತ ನಾನು ಇಲ್ಲಿ ಹೇಳ್ತೀನಿ. ನಿಜವಾಗ್ಲೂ ನನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದೀನಿ. ಅದಕ್ಕಿಂತ ಒಂದು ಹೆಚ್ಚಿನ ಖುಷಿಯನ್ನು ನಾನು ಈ ಪ್ರಶಸ್ತಿ ನನಗೆ ಕೊಟ್ಟಿದೆ ಅಂತ ನಾನು ಇಲ್ಲಿ ಅಂದ್ಕೊಳ್ತೀನಿ. ಯಾಕಂದರೆ ಇದು ಸಮಾಜಮುಖಿಯಾಗಿ ಎಲ್ಲ ಕ್ಷೇತ್ರದೊಳಗೆ ನಾನು ಗುರುತಿಸಿಕೊಂಡಿದ್ದು ಒಂದು ಪ್ರಯುಕ್ತ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ನನ್ನನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ. ಆಮೇಲೆ ಈ ಪ್ರಶಸ್ತಿ ನನಗೆ ಇನ್ನೂ ಒಂದು ಹೆಚ್ಚಿನ ಉತ್ಸಾಹವನ್ನು, ಇನ್ನೂ ಒಂದು ಹೆಚ್ಚಿನ ಕೆಲಸಗಳನ್ನು ಸಮಾಜಮುಖಿಯಾಗಿ ಮಾಡಲಿಕ್ಕೆ ನನಗೆ ಒಂದು ಪ್ರೇರಣೆ ಸಿಕ್ತು ಅಂತ ಇಲ್ಲಿ ಹೇಳಲಿಕ್ಕೆ ನಾನು ಆಶಿಸ್ತೀನಿ. ಈ ಒಂದು ಪ್ರಶಸ್ತಿಯನ್ನು ಯಾವತ್ತೂ ನನ್ನ ಜೀವಮಾನದಲ್ಲಿ ಮರೆಯುವುದಿಲ್ಲ. ಅದೇ ರೀತಿಯಾಗಿ ಈ ಪ್ರಶಸ್ತಿಯನ್ನು ಎಲ್ಲ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಎಲ್ಲ ಮಹಿಳೆಯರಿಗೆ ನಾನು ಇದನ್ನು ಸಮರ್ಪಿಸ್ತೀನಿ. ಇದರ ಹಿಂದೆ ನನಗೆ ಬೆಂಬಲಿಗರಾಗಿ ನಿಂತು ನನಗೆ ಪ್ರೋತ್ಸಾಹವನ್ನು ನೀಡಿದಂಥ ಪ್ರತಿಯೊಬ್ಬರಿಗೂ ಈ ಪ್ರಶಸ್ತಿಯನ್ನು ನಾನು ಸಮರ್ಪಿಸ್ತೀನಿ. ಇನ್ನು ಮುಂದಾದರೂ ಸಹಿತ ಪ್ರತಿಯೊಂದು ಕ್ಷೇತ್ರದಲ್ಲಿ ನನ್ನ ಹೆಚ್ಚಿನ ಇನ್ನೂ ಒಂದು ಉತ್ಸಾಹವನ್ನು ತುಂಬಿರುವಂಥ ನಮ್ಮ ಜೇವಿಯರ್ ಮೇಡಮ್ ಅವರಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಮಹಿಳೆಯರಿಗೆ ಇವ್ರು ಹೇಳಿದರು, ಮೇಡಮ್ ನಮ್ಮ ನೀಲಾ ಮೇಡಮ್ ಅವರು ಭಾಳ ಅದ್ಭುತವಾಗಿ ಹೇಳಿದರು, ನಮ್ಮ ಬಗ್ಗೆ ನಾವು ಕೀಳರಿಮೆಯನ್ನು ಮೊಟ್ಟ ಮೊದಲಾಗಿ ಬಿಟ್ಟುಬಿಡಬೇಕು, ನಮ್ಮ ಸಾಮರ್ಥ್ಯವನ್ನು ನಾವು ಸಮಾಜಕ್ಕೆ ತೋರಿಸ್ಬೇಕು, ನಾವು ಏನು ಅನ್ನುವಂಥದ್ದು. ಯಾಕಂದರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಸಮಸ್ಯೆಗಳು ಇದ್ದೇ ಇರ್ತವೆ. ಅದನ್ನು ನಾವು ಮೆಟ್ಟಿ ನಿಂತು ನಮ್ಮ ಸಾಮರ್ಥ್ಯ, ನಮ್ಮ ಶಕ್ತಿ ಏನನ್ನುವಂಥದ್ದನ್ನು ತೋರಿಸಿದಾಗ ಮಾತ್ರ ನಾವು ಸಬಲರಾಗ್ತೀವಿ ಅನ್ನುವಂಥ ಮಾತನ್ನು, ಕಿವಿ ಮಾತನ್ನು ಅವರು ಎಲ್ಲರಿಗೂ ಹೇಳಿದ್ದಾರೆ. ಅದನ್ನು ನಾವು ಸಾಧಿಸಿ ತೋರಿಸ್ತೀವಿ. ಮುಂದಾದರೂ ಸಹಿತ ನಾವು ಎಲ್ಲ ಮಹಿಳೆಯರಿಗೆ ಒಂದು ಕಿವಿ ಮಾತನ್ನು ಹೇಳೋದಂದ್ರೆ ನಮ್ಗೆ ಏನೋ ಕಷ್ಟಗಳು ಬಂದರೂ ಸಹಿತ ಅದನ್ನು ಎದುರಿಸಿ ಅದನ್ನು ಪ್ರತಿಯೊಂದನ್ನು ನಾವು ಸವಾಲಾಗಿ ತೆಗೆದುಕೊಂಡು ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ನಾವು ಸಮಾಜಮುಖಿ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಏನೋ ಡ್ಯಾನ್ಸ್ ಮಾಡೋದು, ಮಜಾ ಮಾಡೋದು ಹಂಗೆ ಆಗ್ತಾವೆ. ನಿಜ ಎಷ್ಟು ಹೇಳ್ತಂದ್ರೆ ಈಗ ಎಷ್ಟೋ ನಾನು ಹುಬ್ಬಳ್ಳಿಯಲ್ಲಿ ಇರ್ತಾಗ ಎಷ್ಟು ಮೇಡಮ್ ಮಾಡೋಕೆ ಹೇಳ್ತೀನಿ ಅಂದ್ರೆ, ಒಬ್ಬ ಅತಿಥಿ ಅಂಥವ್ರು ಕರ್ಸ್ಬೇಕು ಬಂದರೆ ಅದಕ್ಕೊಂದು ಮೆಸೇಜ್ ಕೊಡ್ಬೇಕು. ನೋಡಿ ಮೇಡಮ್ ಎಷ್ಟು ಚೆನ್ನಾಗಿ ಹೇಳಿರಲ್ಲ, ಈಗ ಮಹಿಳೆ ಯಾವ ರೀತಿಯಾಗಿ ಶೋಷಣೆ ಆಗ್ತದೆ, ಮಹಿಳೆಯರು ಯಾವ ರೀತಿಯಾಗಿ ಅದನ್ನು ಕಾಣ್ತಾ ಇದ್ದಾರ. ಆ ಒಂದು ಮಹಿಳೆ ತನ್ನ ಒಂದು ಕಾಲ ಮೇಲೆ ನಿಲ್ಲಬೇಕು, ಸ್ವಾಭಿಮಾನದಿಂದ ಬದುಕಬೇಕು. ಯಾವ ರೀತಿಯಾಗಿ ಪುರುಷ ನಮಗೆ ನೋವಾಗತ್ತೆ. ನಮ್ಮ ಮನ್ಯಾಗ ನಮ್ಮ ಮಾಮಾರು ಅಡುಗೆ ಮಾಡುವಾಗ ಅಕಸ್ಮಾತ್ ರೊಟ್ಟಿ ಸ್ವಲ್ಪ ಅದು ಹೊತ್ತೆ ಅಂದ್ರೆ ಒಂದು ಕಟ್ಟಿಗೆ ತಗೊಂಡು ಹೊಡಿತಾ ಇದ್ದರು. ನೋಡೇ ಸ್ವತಃ ನೋಡೇ ಎಲ್ಲ. ನಾನು ಹೇಳೋ ಉದ್ದೇಶ ಅಂದ್ರೆ ಈ ರೀತಿಯಾಗಿ ಎಷ್ಟೋ ತಾಯಂದಿರು, ಸಹೋದರಿಯರು, ಪುರುಷ ಪ್ರಧಾನ ದೇಶದ ಇದು ಸಮಾಜದಲ್ಲಿ ಭಾಳ ನೋವು ಉಂಡಂಥ ವ್ಯಕ್ತಿಗಳು ಅಂಥ ಒಂದು ಸಮಾಜದಲ್ಲಿ ನಾವು ಬದುಕ್ತಕ್ಕಂಥವ್ರು ನಾವೆಲ್ಲ ಅದನ್ನು ಕಡಿಮೆ ಆಗಬೇಕು, ಸಮಾನತೆ ಬರಬೇಕಂತಕ್ಕಂಥ ನಿಟ್ಟಿನೊಳಗೆ ಅದರ ಇತಿಹಾಸವನ್ನು ಬಹಳಷ್ಟು ಚೆನ್ನಾಗಿ ಮಾತಾಡಿದರು. ಮತ್ತು ಇಸಬೆಲ್ಲಾ ದಾಸ್ ಅಂತ ಅವರೆಲ್ಲ ಗೊತ್ತಿದೆ. ಅವರು ಸದ್ಯಕ್ಕೆ ಎಷ್ಟೋ ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಅನ್ಯಾಯವಾದಾಗ ಅವ್ರ ಪರವಾಗಿ ನಿಂತು ಕೆಲಸ ಮಾಡ್ತಕ್ಕಂಥದ್ದು. ಹೆಚ್ಚು ಕಡಿಮೆ ಅವರು 4 ಎಳೆದೇ ಬಿಡ್ತಾರಲ್ಲ, ಅಷ್ಟು ಒಂದು ಏನೋ ಸಾಮರ್ಥ್ಯ ಇರ್ತಕ್ಕಂಥ ಒಬ್ಬ ಸಹೋದರಿ. ಮತ್ತು ಸಾಮಾನ್ಯ ನಮ್ಮ ಇಳಿಗಾರ ಸರ್ ಜೊತೆಗೆ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು ಇಳಿಗಾರರು ಇಡೀ ತಮ್ಮ ಜೀವನವನ್ನೇ ಒಂದು ಸಮಾಜಮುಖಿಯಾಗಿ ಒಂದು ಸಮುದಾಯವನ್ನು ಕಟ್ಟಿಕೊಂಡು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳಾಗಲಿ, ಅವ್ರ ಮನೆಯವ್ರ ಸದ್ಯಕ್ಕೆ ಅಷ್ಟು ಸಲ ಅವ್ರ ಮನೆಗೆ ಹೋಗಿದ್ದೇನೆ. ಪಾಪ ಅವ್ರ ಮನೆಯವರು ಅಗಲಿದ ತಕ್ಷಣ ಮುಂದೆ ಪ್ರತಿ ವರ್ಷ ಅವ್ರ ನೆನಪಿಗಾಗಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಮತ್ತು ಬಂದವ್ರಿಗೆಲ್ಲ ಊಟ ಹಾಕ್ತಕ್ಕಂಥ ಈ ರೀತಿಯಾಗಿ ಅಂದರೆ ಒಂಥ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಇಳಿಗಾರವರು. ಮತ್ತು ನಮ್ಮ ಮೇಡಮ್ ಅವ್ರ ನೀವು ಕೊಟ್ಟಿದ್ದು ಭಾಳ ಖುಷಿ ಆತಾನೆ. ಯಾಕಂದ್ರೆ ನನ್ನ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮೇನ್ ಅವರೇ ಕಾರಣ. ನಾನು ಹುಬ್ಬಳ್ಳಿಯಿಂದ ಬರೋ ಯಾವುದೋ ಜನ ಕೂಡಿಸೋ ಭಾಳ ಸಮಸ್ಯೆ ಆಗತ್ತಲ್ಲ. ಹೀಗಾಗಿ ನಾವು ಒಂದು ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಜೀವಂತವಾಗಿ ಕೆಲಸ ಮಾಡ್ಬೇಕನ್ನುವಂಥ ಉದ್ದೇಶ ಇಟ್ಟುಕೊಂಡು ಅವ್ರಿಗೆ ಹೇಳಿದ ತಕ್ಷಣ ಒಂದು 7, 8, 10 ಮಹಿಳಾ ಮಂಡಳವ್ರನ್ನ ಕಳಿಸಿ ಭಾಳ ಕೆಲಸ ಮಾಡ್ತಕ್ಕಂಥ ಅವ್ರಿಗೆ ಎಷ್ಟು ಧನ್ಯವಾದಗಳು ಕಡಿಮೆ ಅಂತಕ್ಕಂಥ ಮಾತನಾಡ್ತಾ, ಅಂಥ ಒಬ್ಬ ಸಹೋದರಿಯರಿಗೆ ಏನು ನೀವು ಪ್ರಶಸ್ತಿ ಕೊಟ್ಟಿದ್ರಿ ನೋಡಿ. ಸಾಧನಾ ಸಂಸ್ಥೆ ಕೊಡಮಾಡುವ ದಿವಂಗತ ಸುಮಿತ್ರಾ ಇಳಿಗೇರ್ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರಿಗೆ ಮತ್ತೊಮ್ಮೆ ನಾನು ವಿಶೇಷವಾದಂಥ ಅಭಿನಂದನೆ ಧನ್ಯವಾದನೆ. ಆ್ಯಕ್ಚುಲಿ ನಾಳೆ ನಮ್ಮ ತಾಲೂಕು ಸಮ್ಮೇಳನ
ನಾನು ಮಹೇಶ್ ಪತ್ತಾರು ಹೇಗಿದೆ ಇಲ್ಲಿ ಬಾ ಈಗ ಬೇಡ ಅಂತ ಇಲ್ಲ ನೀವು ಬರೋದು ಬೇಡ ಉಪಸ್ಥಿತಿ ಅಂತ ಹೇಳಿದ್ರು. ಆದ್ರೆ ನೀಲಾ ಮೇಡಮ್ ಅವ್ರು ಬಂದಾರ ಅಂದ ಕೂಡಲೇ ನಾನು ಎಲ್ಲ ಕೆಲಸ ಬಿಟ್ಟು ಬಂದಿದ್ದೇನೆ. ಹೀಗಾಗಿ ಅಂತಹ ಒಬ್ಬ ಮೇಧಾವಿ ವ್ಯಕ್ತಿ, ಅಂಥ ಒಬ್ಬ ನಾನು ಎಲ್ಲ ಸುಮಾರು 25-30 ವರ್ಷದಿಂದ ಅವ್ರು ನೆನಪೈತು ನೋಡಿ. ಒಂದು ನಮ್ಮ ಹುಬ್ಬಳ್ಳಿ ಒಳಗೆ ಗ್ಲಾಸ್ ಹೌಸ್ ಕಾರ್ಯಕ್ರಮ ಆಗಿತ್ತು. ನಾನು ಇನ್ನೂ ಅವಾಗ ನಮ್ಮ ವಿಠಲ್ ಭಂಡಾರಿ ಅವರೆಲ್ಲ ಕೊಡ್ತಾ ಅವ್ರದ್ದೆಲ್ಲ ನಾನು ಮೇಡಮ್ ಹಂಗೆ ಕೇಳಿ ನಾನು ಮೇಡಮ್ ಏನು ಶಿಕ್ಷಣ ಏನಿಲ್ಲರ ಓದಿಲ್ಲ ಅಂತಂದರು. ಅವ್ರು ಅಂತ ಇಷ್ಟು ಅವ್ರ ಹ್ಯಾಂಡ್ ರೈಟಿಂಗ್ ನೋಡಬೇಕು ನಾ ಉದ್ದೇಶ ಅದರ ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಕಾರ್ಯಕ್ರಮದಕ್ಕೆ ಮತ್ತೆಲ್ಲ ಇನ್ನಿತರ ಇನ್ನೂ ಸದ್ಯಕ್ಕೆ ಹಲವಾರು ಇದಕ್ಕೆಲ್ಲ ನೀವು ಏನು ಮಾಡಿದ್ರಿ, ಒಂದು ಗೌರವ ಪ್ರಶಸ್ತಿ ಎಲ್ಲ ಕೊಟ್ಟರಲ್ಲ. ಅದೇ ಸರೋಜ ಇಳಿಗರ್ ಶ್ರಮಿಕ ಮಹಿಳೆ, ಶೋಭಾ ಒಕ್ಕುಂದವ್ರ ಆಶಾ ಕಾರ್ಯಕರ್ತ ಮಹಿಳೆ, ಆಮೇಲೆ ಕುಮಾರಿ ಶ್ರೀದೇವಿ ಲಮಾಣಿ ಅವರಿಗೆ, ಶಕ್ತಿ ಪಾಟೀಲ್ ಅವರಿಗೆ, ಮತ್ತು ಇದು ರೋಜ್ವೇರಿ ಅದು ಎಲ್ಲರಿಗೂ ಏನು ಒಂದು ಪ್ರಶಸ್ತಿ ಕೊಟ್ಟರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದೇ ರೀತಿ ನಮ್ಮ ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕಂತ ಮತ್ತು ನಮಗೇನೋ ಒಂದು ನಾವೆಲ್ಲ ಶಾಂತಿ ಅನ್ನೋದು ನಾವು ಎಲ್ಲ ಕಾಮ್ರೇಡ್ಸ್ ಎಲ್ಲ ಅವ್ರ ಒಂದು ನೆನೆಸುವಂಥದ್ದು. ನಾವೆಲ್ಲ ಬಹಳ ಮಂದಿ ಏನು ಮಾಡ್ತೀವಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದ್ರ ಸದ್ಯಕ್ಕೆ ನೆನೆಸುವಂಥ ಕಾರ್ಯಕ್ರಮ. ಹೀಗಾಗಿ ನೆನೆಸಬೇಕು. ಅವ್ರ ತಾಯಿ ಏನು ಸುಮಿತ್ರಾ ದೇವಿಯ ಒಂದು ನಾವೆಲ್ಲ ಏನು ಆಶೀರ್ವಾದ ಹಂಗೆ ಅಂತ ಹೇಳ್ತೀವಿ. ಆದರೆ ಒಂದು ಅವರ ಒಂದು ನೆನಪಿಗಾಗಿ ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡೋದು ಒಂದು ಒಳ್ಳೆಯದ. ಮತ್ತೊಮ್ಮೆ ಇಂಥ ಕಾರ್ಯಕ್ರಮ ಹೊಂದ್ಕೊಂಡಿದ್ದಕ್ಕೆ ಇಳಿಗಾರ ಕೊಡೋದವ್ರಿಗೆ ಮತ್ತೆಲ್ಲರಿಗೂ ಮತ್ತು ಸಹೋದರಿಯರು ನೀವೆಲ್ಲ ಕೆಲಸದ ಒತ್ತಡದಲ್ಲಿ ಸಿದಕ್ಕೆ ನೀವೆಲ್ಲ ಬಂದು ನಿಮ್ಮ ಒಂದು ಏನು ಹಾಡನ್ನು ಹಾಡಿದರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಂತ ಹೇಳ್ತಾ ಒಳ್ಳೆಯ ಊಟವನ್ನು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಹಿಳೆ ಹೇಗೆ ತನ್ನ ಬದುಕನ್ನು ಕಟ್ಕೋಬೇಕು ಅಂತ ಮನೆಯ ಒಳಗಡೆ ಕಟ್ಟಿಕೊಳ್ಳುವಂತಹ ಮತ್ತು ಸಮಾಜದ ಹೊರಗಡೆ ಆಕೆ ಹೇಗೆ ಬದುಕು ಕಟ್ಕೋಬೇಕು ಅನ್ನುವಂಥದ್ದನ್ನು ಕೆ ನೀಲಾ ಮೇಡಮ್ನವರು ಬಹಳ ಚೆನ್ನಾಗಿ ನಮಗೆ ಹೇಳಿಕೊಟ್ರು. ನಾನು ಈ ಥರ ನಮ್ಮ ಸಂಸ್ಥೆ ಸಾಧನಾ ಸಂಸ್ಥೆ ಏನು ಮಾಡುತ್ತೆ ಅಂದರೆ, ನಾವು ಟೀಮ್ ಆಗಿ ಕೆಲಸ ಮಾಡ್ತಾ ಇರುವಾಗ ಇಂತಹ ಸುಮಾರು ಕೇಸ್ಗಳು ನಮ್ಗೆ ಬರ್ತವೆ. ನಾನು ಹೇಳಿದ್ದು ಸಮಾಜವನ್ನು ಬೆಳೆಸಬೇಕು, ಸಮಾಜದಲ್ಲಿ ಹೆಣ್ಮಕ್ಳು ತಲೆ ಎತ್ತಿ ನಿಲ್ಲಬೇಕು ಸರಿಮಾ, ಆದರೆ ಮನೆಯ ಒಳಗಡೆನೆ ನನ್ನ ಗರ್ಭದಿಂದ ನಾನು ಮೊದಲು ಪೊಲೀಸರಿಗೆ ಟ್ರೈನಿಂಗ್ ಕೊಡುವಾಗ ಟು ಟೋಮ್ ಅಂತ ಹೇಳ್ತಾ ಇದ್ದೆ. ಆದರೆ ಇವತ್ತು ನಾನು ಹೇಳ್ತಾ ಇದ್ದೇನೆ, ಗರ್ಭದಿಂದ ಸ್ಮಶಾನದವರೆಗೂ ಕೂಡ ನನಗೆ ನನ್ನ ಶರೀರಕ್ಕೆ ಇವತ್ತು ರಕ್ಷಣೆ ಇಲ್ಲ. ಇವತ್ತು ಲಿಂಗ ಸಮಾನತೆ ರಾಜಕಾರಣದಲ್ಲಿ ಇಡೀ ಭಾರತ ದೇಶ, ನಾನು ಹೇಳ್ತಾ ಇದ್ದೀನಿ, 3ನೇ ಸ್ಥಾನ ಉದ್ಯಮ ಆಗಿದೆ. ದೇಹ ಇವತ್ತು ಹೆಣ್ಣು ಮಕ್ಕಳ ದೇಹ, ಮಕ್ಕಳ ದೇಹವನ್ನು ಬಳಸಿಕೊಂಡು ವಿಶ್ವದಲ್ಲಿ ನಮ್ಮ ಭಾರತ ದೇಶ 3ನೇಯ ಮಹಿಳೆಯರ ಮಕ್ಕಳ ದೇಹದಿಂದ ಅದು ಉದ್ಯಮವಾಗಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಾವು ಹೇಳ್ತೇವೆ ಏನೆಲ್ಲ, ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ, ಒಳ್ಳೆ ಸುಸಂಸ್ಕೃತ ಕುಟುಂಬದಿಂದ ಬಂದಿರಿ, ದೇಹ ರಾಜಕಾರಣ ಅಂದ್ರೂ ಈ ದೇಹವನ್ನು ತೋರಿಸಿ ನಾನು ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ, ನಾನು ವಾಕಿ ಟಾಕಿ ಮಾಡ್ತೀನಿ, ನಾನು ಚೆನ್ನಾಗಿ ನಡೀತೀನಿ ಅಂತ. ಆದರೆ ಈ ದೇಹದಿಂದ ನೋಡೋರು ದುಡ್ಡು ಮಾಡ್ತಾ ಇದ್ದಾರೆ. ನಾವು ನಮ್ಮ ಮಕ್ಕಳಿಗೆ ಫ್ಯಾಷನ್ 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 ಅಂತೀವಿ. ಆದರೆ ನಾನು ಹೇಳಿದ್ದು ಎಷ್ಟು ನಾನು ಶರೀರ ಬಿಚ್ಕೊಂಡು ಓಡಾಡಿದವರಲ್ಲ ಅಂಥವರಲ್ಲ ಅಂತ ಹೇಳಲ್ಲ. ಆದರೆ ದೇಹ ರಾಜಕಾರಣ ಅಂತ ಬಂದಾಗ ನಾನು ಒಬ್ಬ ಮಹಿಳೆಯಾಗಿ ಮಾತನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದು ಒಂದು ಜಾಗೃತಿ ಕೂಡ ನಾನು ಕೊಡ್ತಾ ಇರುವಂಥದ್ದು. ನಮ್ಮ ಮಕ್ಕಳನ್ನು ಬೆಳೆಸುವ ರೀತಿ ಕೂಡ ಬಹಳಷ್ಟು ಮುಖ್ಯ ಇರ್ತದೆ. ಯಾವ್ಯಾವ ಸಂದರ್ಭದಲ್ಲಿ ಯಾವ ಉಡುಗೆ ತೊಡುಗೆ ನಾವು ಹಾಕಬೇಕು ಅದು ಕೂಡ ಬಹಳ ಮುಖ್ಯ.